ಓಕೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಕ್ಲಾಸ್ನ ನಾವು ಪೀಸ್ ಆ್ಯಕ್ಟ್ ಆಫ್ 1996 ಬಗ್ಗೆ ನೋಡ್ತಾ ಇದ್ವಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ UPSC ಅಥವಾ KS ಮೇನ್ಸ್ಗೆ. ಮೇನ್ಸ್ ಟಾಪಿಕ್ ಯಾವ್ದಾದ್ರು ಇಂಪಾರ್ಟೆಂಟ್ ಇದೆ ಪಂಚಾಯತ್ ರಾಜಲ್ಲಿ ಅಂದರೆ ಇದೆ ಪೀಸ್ ಆ್ಯಕ್ಟು. ಇದು ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಸ್ವಲ್ಪ ಬೋರ್ ಆದರೂ ಪರವಾಗಿಲ್ಲ, ನೋಡಿ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಕೆಲವೊಂದು ಟಾಪಿಕ್ಗಳಿದೆ ಅಂದರೆ ಪಾಯಿಂಟ್ಸ್ಗಳಿದೆ, 10-15 ಪಾಯಿಂಟ್ಸ್ಗಳಿದ್ದಾವೆ. ಅಂಥ 10-15 ಪಾಯಿಂಟ್ಸ್ ಮಿನಿಮಮ್ 5 ಅಥವಾ 6 ಪಾಯಿಂಟ್ನ ಪಕ್ಕ ಆಗಿ ಅಂತ ಹೇಳ್ದೆ. ಪೀಸ್ ಆ್ಯಕ್ಟ್ ಅಂತಂದರೆ ಏನು ಅಂತ ನೋಡೋಣ, ಆಯಿತಾ? ಏನು ಅಂತಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಕೆಲವೊಂದು ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕಾಗಲ್ಲ. ಸೊ ಅಂಥ ಪ್ರದೇಶಗಳಿಗೆ ಈ ಒಂದು ಪೀಸ್ ಆ್ಯಕ್ಟ್ ಅಂತ ತರ್ತಾರೆ. ಯಾಕೆ ತಂದರು ಅಂತಂದರೆ ಆ ಒಂದು ಪ್ರದೇಶದಲ್ಲಿ ಟ್ರೈಬಲ್ ಏರಿಯಾ ಅಂದರೆ ಟ್ರೈಬಲ್ ಪೀಪಲ್ ತುಂಬ ಜಾಸ್ತಿ ಇರೋ ಕಾರಣ ಪಂಚಾಯತ್ ರಾಜನ್ನು ತರೋದಕ್ಕಾಗಲ್ಲ. ಯಾಕೆಂದರೆ ಪಂಚಾಯತ್ ರಾಜ್ ಅನ್ನೋ ಇದರಲ್ಲಿ ರಿಸರ್ವೇಷನ್ ಆಫ್ ಸೀಟ್ಸ್ ಅಂತ ಬರುತ್ತೆ, ಆರ್ಟಿಕಲ್ 243D. ಸೊ ಆ ಒಂದು ರಿಸರ್ವೇಷನಲ್ಲಿ SC ST ಆಗಿರ್ಬೋದು ಅಥವಾ ಬೇರೆ ಒಂದು ಕ್ಯಾಸ್ಟ್ಗಳು ಯಾವುದೋ ರಿಸರ್ವೇಷನ್ ಇರ್ಬೋದು. ಸೊ ಆ ಥರ ಒಂದು ಸೀಟ್ಗಳ ರಿಸರ್ವೇಷನ್ ಇರೋದಿಲ್ಲ. ಸೊ ಜನಸಂಖ್ಯೆ ಬೇರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟ್ ಮಾಡೋ ಪ್ರದೇಶಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಟ್ರೈಬಲ್ ಏರಿಯಾಸಲ್ಲಿ ಕಮ್ಮಿ ಇರ್ತದೆ, ಸರಿನಾ? ಜೊತೆಗೆ ಹಿಲ್ಲಿ ಏರಿಯಾಸ್ ಆಗಿರ್ತದೆ, ಸೊ ಕಾಡು ತುಂಬ ಇರುತ್ತೆ. ಸೊ ಇಂಥ ಒಂದಷ್ಟು ರೀಸನ್ನಿಂದ ಏನಕ್ಕೋ ಇವರು ಒಂದು ಪೀಸ್ ಆ್ಯಕ್ಟ್ ಅಂತ ತರ್ತಾರೆ, ಸರಿನಾ? ಇದು ಕೂಡ ಪಂಚಾಯತ್ ರಾಜ್ಗೆ ಏನು ಆ್ಯಕ್ಚುಲಾಗಿ ಒಂದಷ್ಟು ಪವರ್ಸ್ಗಳಿದೆ, ಸೇಮ್ ಪವರ್ಸ್ ಇಲ್ಲೂ ಕೂಡ ಇರ್ತದೆ. ಪವರ್ಸ್ ಬಗ್ಗೆ ಏನು ಚೇಂಜ್ ಇರಲ್ಲ. ಬಟ್ ಪಾರ್ಲಿಮೆಂಟ್ ಇದೊಂದು ಎಕ್ಸ್ಟೆನ್ಷನ್ ಆ್ಯಕ್ಟ್ ಅಂತ ಏನೋ ತಂದಿದ್ದಾರೆ, ಎಕ್ಸ್ಟೆನ್ಷನ್ ಆಫ್ ಸ್ಕೆಡ್ಯೂಲ್ ಏರಿಯಾ ಆ್ಯಕ್ಟ್ ಅಂತ ತಂದಿದ್ದಾರೆ 1996ಅಲ್ಲಿ. ಸೊ ಪಾಪ್ಯುಲರ್ಲಿ ನೋನ್ ಆಸ್ ಪೀಸ್ ಆ್ಯಕ್ಟ್ ಅಂತ ಕರೀತಾರೆ ಇದನ್ನು. ಸೊ ಯಾವುದ್ಯಾವುದು 10 ಸ್ಟೇಟ್ಗಳಂದರೆ ಈ ಒಂದು 10 ಸ್ಟೇಟ್ಗಳಲ್ಲಿ ಒಂದಷ್ಟು ಸ್ಪೆಸಿಫಿಕ್ ಏರಿಯಾಗಳಿದೆ. ಸೊ ಆ ಏರಿಯಾದಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ನು ತಕ್ಕ ಮಟ್ಟಿಗೆ ಜಾಸ್ತಿ ಇರೋದ್ರಿಂದ ಈ ಒಂದು ಪೀಸ್ ಆ್ಯಕ್ಟನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಸರಿನಾ? ಸೊ ಯಾಕೆ ಪೀಸ್ ಆ್ಯಕ್ಟ್ ಅಂದರು ಅಂತ ಹೇಳಿದ್ದೀನಿ, ಇಷ್ಟು ನಿಮ್ಮ ಇಂಟ್ರೊಡಕ್ಷನ್ ಆಗಿರುತ್ತೆ. ನೀವೇನಾದರೂ UPSC ಮೇನ್ಸ್ ಅಥವಾ KS ಮೇನ್ಸ್ ಏನಾದರೂ ಬರೀತಾ ಇದ್ದರೆ ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಏನು ಹೇಳಬೇಕು, ಸಮ್ಮರಿ ಶೀಟ್ ಬಗ್ಗೆ ಹೇಳಬೇಕು. ಇನ್ನೂ ಯಾರು ಸಮ್ಮರಿ ಶೀಟ್ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ ಅಂತ ಹೇಳ್ತಾ, PDO ಎಕ್ಸಾಮ್ ಹೇಗಿತ್ತು ಅಂತ ಕೇಳ್ಬೋದಾ? ಹತ್ತತ್ರ 24-25 ಕ್ವಶನ್ ಏನೋ ಕೇಳಿದ ಪೊಲಿಟಿಯಿಂದ. ಹತ್ತತ್ರ ನಿಮಗೆ ಪಂಚಾಯತ್ ರಾಜ್ ಬಗ್ಗೆನೇ ತುಂಬ ಅಂದರೆ ತುಂಬ ಕ್ವಶನ್ ಕೇಳಿದ. ತುಂಬ ಜನ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ. ನಾನು ಮಾಡಿಸಿದಂಥ ಒಂದು ಪಂಚಾಯತ್ ರಾಜ್ ವೀಡಿಯೋ ಪ್ಲಸ್ 2 MCQ ಸಾಲ್ವ್ ಮಾಡಿಸಿದೆ. NDA ಎಕ್ಸಾಮ್ದು ಒಂದಷ್ಟು ಹಳೆ ಕ್ವಶನ್ ಪೇಪರ್ದೆಲ್ಲ ಸಾಲ್ವ್ ಮಾಡಿಸಿದೆ. ಎಲ್ಲ ತುಂಬ ಜನ ತುಂಬ ಹೇಳಿದ್ರು, ಸರ್ ನಿಮ್ಮ ಒಂದು ಪೊಲಿಟಿ MCQಸಿಂದ ತುಂಬ ಕ್ವಶನ್ಸ್ ಬಂದಿದೆ ಅಂತ. ಟೆಲಿಗ್ರಾಮಲ್ಲೂ ಕೂಡ ತುಂಬ ಜನ ಮೆಸೇಜ್ ಹಾಕಿದ್ರಿ, ಥ್ಯಾಂಕ್ ಯು ಅಂತ ಹೇಳ್ತಾ. ಇದು ತುಂಬ ಇಂಪಾರ್ಟೆಂಟ್ ಆಗ್ತಿದೆ, ಸ್ಕಿಪ್ ಮಾಡಿದೆ ನೋಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಇದು ಇಂಟ್ರೊಡಕ್ಷನ್ ಆಯಿತು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ಏನಿದು ಆಬ್ಜೆಕ್ಟಿವ್ಸ್ ಆಫ್ ಆ್ಯಕ್ಟ್ 2 ಅಂತ ಹೇಳೋದಾದರೆ, ಟು ಎಕ್ಸ್ಟೆಂಡ್ ದ ಪ್ರಾವಿಷನ್ಸ್ ಆಫ್ ಪಾರ್ಟ್ 9 ಆಫ್ ದ ಕಾನ್ಸ್ಟಿಟ್ಯೂಷನ್ ರಿಲೇಟಿಂಗ್ ಟು ದ ಪಂಚಾಯತ್ ರಾಜ್ ಟು ದ ಸ್ಕೆಡ್ಯೂಲ್ ಏರಿಯಾ ವಿತ್ ಅ ಸಡನ್ ಮಾಡಿಫಿಕೇಷನ್. ಅಂದರೆ ವಾಟ್ ಇಸ್ ದ ಮೇನ್ ಗೋಲ್ ಅಂತಲೂ ಕೇಳ್ಬೋದು ಇದನ್ನು. ಆಬ್ಜೆಕ್ಟಿವ್ಸ್ ಆಫ್ ಆ್ಯಕ್ಟ್ ಮೇನ್ ಗೋಲ್ ಅಂದರೆ ಏನು, ವಾಟ್ ಇಸ್ ದ ಏಮ್ ಅಂತ ಕೇಳ್ಬೋದು. ಸೊ ಏನೇ ಕೇಳಿದ್ರು ಪೀಸ್ ಆ್ಯಕ್ಟಲ್ಲಿ ಈ ಒಂದು 7 ಪಾಯಿಂಟ್ ಇದೆ, ಡೀಟೇಲಾಗಿ ಓದ್ಕೊಳ್ಳಿ ಏನು ಅಂತ. ಸೊ ಮೇನ್ ಗೋಲ್ ಅಂತಂದರೆ ಏನಪ್ಪ ಅಂತಂದರೆ ಟು ಎಕ್ಸ್ಟೆಂಡ್ ದ ಪ್ರಾವಿಷನ್ಸ್ ಆಫ್ ಪಾರ್ಟ್ 9 ಪಂಚಾಯತ್ ರಾಜಲ್ಲಿ ಏನೇನು ಅಂದರೆ ಇದೆ ಒಂದಷ್ಟು ಪವರ್ಸ್ಗಳೇನಿದೆ ಅದನ್ನು ಒಂದಷ್ಟು ಏರಿಯಾಗಳಿಗೆ ಕೊಡಬೇಕು ವಿತ್ ಸರ್ಟನ್ ಮಾಡಿಫಿಕೇಷನ್ ಮಾಡಿ ಒಂದಷ್ಟು ಆ ಒಂದು ಪ್ರದೇಶಗಳಿಗೆ ಕೊಡಬೇಕು ಅನ್ನೋದೊಂದು ಏನಿದೆ. ನೆಕ್ಸ್ಟು ಟು ಪ್ರೊವೈಡ್ ಎ ಸೆಲ್ಫ್ ರೂಲ್ ಫಾರ್ ದ ಬಲ್ಕ್ ಆಫ್ ದ ಟ್ರೈಬಲ್ ಪಾಪ್ಯುಲೇಷನ್. ಅವರಿಗೆ ಒಂದು ಸೆಲ್ಫ್ ರೂಲನ್ನು ಕೊಡಬೇಕು, ಅಂದರೆ ಸ್ವಸಹಾಯವಾಗಿ, ಅಂದರೆ ಏನಂತಾರಪ್ಪ ಸೆಲ್ಫ್ ರೂಲ್ಗೆ, ಅದೇ ಸೆಲ್ಫ್ ರೂಲ್ನ ಕೊಡಬೇಕು ಅಂತಿದೆ. ಸೊ ಕನ್ನಡದಲ್ಲಿ ಗೊತ್ತಾಗ್ತಾಯಿಲ್ಲ, ಹೇಳಿ ಕಮೆಂಟಲ್ಲಿ ಏನು ಅಂತ. ಸೊ ಅವರಿಗೆ ಒಂದು ಸೆಲ್ಫ್ ರೂಲ್ನ ಹೇಳ್ಕೊಡ್ಬೇಕು, ಕೆಲವೊಂದು ಪವರ್ಗಳನ್ನ ಕೊಡಬೇಕು, ಆ್ಯಕ್ಚುಲಾಗಿ ಎಲೆಕ್ಷನ್ ಹೇಗಾಗುತ್ತೆ ಅಂತ ಹೇಳ್ಕೊಡ್ಬೇಕು, ಪಾರ್ಲಿಮೆಂಟರಿ ಸಿಸ್ಟಮ್ ಥರ ಒಂದು ಬಿಲ್ಡ್ ಮಾಡಬೇಕು. ಲೈಕ್ ವೈಸ್ ಪಂಚಾಯತ್ ರಾಜಲ್ಲಿ ಹೇಗಿದೆ ಅದೇ ರೀತಿ ಇವ್ರಿಗೆ ಕೊಡಬೇಕು ಅನ್ನೋ ರೀತಿ ಇದೆ. ನೆಕ್ಸ್ಟು ಟು ಹ್ಯಾವ್ ಎ ವಿಲೇಜ್ ಗವರ್ನೆನ್ಸ್ ವಿತ್ ದ ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಆ್ಯಂಡ್ ಮೇಕ್ ಎ ಗ್ರಾಮ ಸಭಾ ಆ್ಯಸ್ ಎ ನ್ಯೂಕ್ಲಿಯಸ್ ಆಫ್ ಆಲ್ ಆ್ಯಕ್ಟಿವಿಟಿ. ಸೊ ಆ್ಯಕ್ಚುಯಲ್ ಡೆಮೋಕ್ರಸಿ ಅಂದರೆ ಹೇಗಿರುತ್ತೆ, ಜನರಿಂದ ಚುನಾಯಿತರು ಹೇಗಾಗ್ತಾರೆ, ಚುನಾವಣೆ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಬೇಕು. ಜೊತೆಗೆ ಈ ಗ್ರಾಮ ಸಭಾನನ್ನು ಫಾರ್ಮ್ ಮಾಡಬೇಕು. ಗ್ರಾಮ ಸಭಾ ಅಂದರೆ ಯಾರ್ಯಾರು ಇರ್ತಾರೆ ಹೇಳಿ? ಸೊ ಗ್ರಾಮ ಸಭಾ ಅಂದರೆ ಪ್ರತಿಯೊಬ್ಬರು ಇರ್ತಾರೆ, ಎಲ್ಲ ಸದಸ್ಯರಾಗಿರ್ಬೋದು, ಪ್ರತಿನಿಧಿಗಳಾಗಿರ್ಬೋದು, ಮೆಂಬರ್ಸ್ಗಳಾಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು. ಸೊ ಇಷ್ಟು ಜನ ಸೇರಿಸಿ ಗ್ರಾಮ ಸಭಾ ಆಗಿರುತ್ತೆ. ಅಲ್ಲೂ ಕೂಡ ಅಲ್ಲಿದ್ದಂತಹ ಜನಗಳಿಗೂ ಕೂಡ ಇದ್ರ ಬಗ್ಗೆ ಹೇಳಬೇಕು. ನೆಕ್ಸ್ಟು ಟು ಎವಾಲ್ವ್ ಸಸ್ಟೈನಬಲ್ ಅಡ್ಮಿನಿಸ್ಟ್ರೇಟಿವ್ ಫ್ರೇಮ್ವರ್ಕ್. ಆಡಳಿತದ ಬಗ್ಗೆ ಹೇಳ್ಕೊಡ್ಬೇಕು, ಹೇಗೆ ಆಡಳಿತ ನಡೆಸ್ತಾರೆ, ಆಯಿತಾ?
ಈಗ ಟ್ರೈಬಲ್ ಏರಿಯಾಸ್ ಅಂದ ತಕ್ಷಣ ಅವೆಲ್ಲ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಪ್ರತಿಯೊಂದು ಗೊತ್ತಿರುತ್ತೆ ಸರಿನಾ. ಬಟ್ ಸ್ಟಿಲ್ ಮಾಡ್ರನ್ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇವ್ರು ಏನು ತಂದಿರ್ತಾರೆ ಅದನ್ನು ಅಲ್ಲೂ ಕೂಡ ತಲುಪಿಸ್ಬೇಕು ಅನ್ನೋ ಒಂದು ಗುರಿಯಾಗಿರ್ತದೆ ಸರಿನಾ. ನೆಕ್ಸ್ಟು ಟು ಸೇಫ್ ಗಾರ್ಡ್ ಆ್ಯಂಡ್ ಟು ಪ್ರಿಸರ್ವ್ ದ ಟ್ರೆಡಿಷನಲ್ ಆ್ಯಂಡ್ ಕಸ್ಟಮ್ಸ್ ಆಫ್ ಅ ಟ್ರೈಬಲ್ ಕಮ್ಯುನಿಟೀಸ್. ಅಲ್ಲಿದ್ದಂತಹ ಒಂದಷ್ಟು ರೀತಿ ರಿವಾಜುಗಳಿರ್ತದೆ, ಅವ್ರದ್ದೇ ಆದಂತಹ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿರ್ಬೋದು, ಅಥವಾ ಅವ್ರದ್ದೇನೋ ಒಂದು ಕಲ್ಚರ್ ಆಗಿರ್ಬೋದು, ಅಂಥ ಒಂದಷ್ಟು ಕಲ್ಚರ್ಗಳನ್ನ ಇವರು ಸೇಫ್ ಗಾರ್ಡ್ ಮಾಡಬೇಕು. ಸೊ ಅದು ಕೂಡ ಒಂದು ಮೇನ್ ಏಮ್ ಆಗ್ತಿದೆ. ಈಗ ಏನಾಗ್ತಿದೆ ಅಂತಂದರೆ ಕಾಡನ್ನು ನಾಶ ಮಾಡಿ ಅಲ್ಲೊಂದು ಏನೋ ಮಾಡ್ರನ್ ಸಿಟಿ ಬಿಲ್ಡ್ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಬಟ್ ಅಲ್ಲಿದ್ದಂತಹ ಒಂದಷ್ಟು ಟ್ರೈಬಲ್ ಕಮ್ಯುನಿಟಿ ಏನಾಗಬೇಕು ಹೇಳಿ. ಸೊ ಅಂಥ ಒಂದು ಕಮ್ಯುನಿಟಿಗಳ ಬಗ್ಗೆ ಸೇಫ್ ಗಾರ್ಡ್ ಮಾಡೋದು ಒಂದು ಮುಖ್ಯ ಉದ್ದೇಶ ಆಗಿದೆ. ನೆಕ್ಸ್ಟು ಟು ಎಂಪವರ್ ಪಂಚಾಯತ್ ರಾಜ್ ಅಟ್ ದ appropriate level with a specific power and connect to tribal requirement. ಸೊ ಆ್ಯಕ್ಚುಯಲ್ ಟ್ರೈಬಲ್ ಪೀಪಲ್ಗೆ ಒಂದಷ್ಟು ಪವರ್ಗಳು ಕೊಡಬೇಕು. ಅಂದರೆ ಪಂಚಾಯತ್ ರಾಜ್ ಲೆವೆಲ್ಗೆ ಏನು ಪವರ್ಗಳಿದೆ, ಸೊ ಆ ಪವರ್ನ ಒಂದು ಕಡೆ ಇಟ್ಟು ಆ್ಯಕ್ಚುಯಲ್ ಟ್ರೈಬಲ್ ಪೀಪಲ್ಗೆ ಏನು ಪವರ್ಗಳು ಬೇಕು ಅದನ್ನು ಒದಗಿಸ್ಬೇಕು ಆಯಿತಾ. ಆ ಪವರ್ಗಳನ್ನು ನೆಕ್ಸ್ಟ್ ಹೇಳ್ತೀನಿ, ಫೀಚರ್ಸ್ ಆಫ್ ಇದರಲ್ಲಿ ಸಿಗ್ತದೆ ನಿಮಗೆ ಸರಿನಾ. ನೆಕ್ಸ್ಟು ಟು ಪ್ರಿವೆಂಟ್ ಪಂಚಾಯತ್ಸ್ ಅಟ್ ದ ಹೈಯರ್ ಲೆವೆಲ್ ಫ್ರಮ್ ಅಸ್ಯೂಮಿಂಗ್ ದ ಪವರ್ ಆ್ಯಂಡ್ ದ ಅಥಾರಿಟಿ ಆಫ್ ಅ ಪಂಚಾಯತ್ ಅಟ್ ಅ ಲೋವರ್ ಲೆವೆಲ್ ಆಫ್ ದ ಗ್ರಾಮ ಸಭಾ. ಸೊ ಇದೇನು ಅಂತಂದರೆ ಎಕ್ಸಾಂಪಲ್ ಹೇಳಿದ್ರೆ ಹೈಯರ್ ಲೆವೆಲ್ ಅಂದರೆ ಡಿಸ್ಟಿಕ್ ಮತ್ತು ಇಂಟರ್ಮೀಡಿಯೇಟು. ಸೊ ಡಿಸ್ಟಿಕ್ ಮತ್ತು ತಾಲೂಕು ಲೆವೆಲ್ ಯಾವುದೇ ಕಾರಣಕ್ಕೂ ಈ ಒಂದು ಪವರ್ಗಳೇನು ಕೊಟ್ಟಿರ್ತಾರೆ ಟ್ರೈಬಲ್ ಪೀಪಲ್ಗೇನು ಒಂದಷ್ಟು ಪಂಚಾಯತ್ ರಾಜ್ ಥರ ಏನೋ ಮಾಡಿಕೊಟ್ಟಿರ್ತಾರೆ, ಅಂಥ ಒಂದಷ್ಟು ಪವರ್ಗಳನ್ನ ಇವರು ಕಿತ್ಕೋಬಾರ್ದು. ನಾಳೆ ಇವರು ಡಿಸ್ಟಿಕ್ಕು ಮತ್ತು ತಾಲೂಕು ಅಥವಾ ಇಂಟರ್ಮೀಡಿಯೇಟಿಗೆ ಹೋಗ್ಬಿಟ್ಟು ನೋಡಪ್ಪ ನಾಳೆಯಿಂದ ನಾವೇ ಅವ್ರನ್ನ ನೋಡ್ಕೋತೀವಿ, ನೀವು ಗ್ರಾಮ ಸಭೆ ನಿಮ್ಮದೇನಿದೆ ಅಂದರೆ ಗ್ರಾಮ ಪಂಚಾಯತ್ ಏನಿದೆ ಇದನ್ನು ಮುಚ್ಕೊಂಡು ಹೋಗಿ ಗ್ರಾಮ ಸಭೆನ ಬಾಗಿಲು ಹಾಕಿ ಅಂತೇನಾದ್ರು ಹೇಳೋಂಗಿಲ್ಲ. ಆ ಥರ ಯಾವುದೇ ಕಾರಣಕ್ಕೂ ಹೇಳೋ ಹಾಗಿಲ್ಲ, ಬಾಗಿಲನ್ನು ಯಾವುದೇ ಕಾರಣಕ್ಕೂ ಮುಚ್ಚೋ ಹಾಗಿಲ್ಲ. ಆ ರೀತಿ ಮಾಡಬಾರ್ದು ಅನ್ನೋದು ಕೂಡ ಒಂದು ಮುಖ್ಯ ಧ್ಯೇಯವಾಕ್ಯ ಆಗಿದೆ. ನೆಕ್ಸ್ಟ್ ಬರೋದು ಫೀಚರ್ಸ್ ಆಫ್ ಆ್ಯಕ್ಟ್. ಒಂದಷ್ಟು ಫೀಚರ್ಸ್ಗಳಿದೆ. ಏನಿದು ಆ್ಯಕ್ಟ್ದು ಆ್ಯಕ್ಚುಲಿ ಪೀಸ್ ಆ್ಯಕ್ಟ್ದು ಒಂದಷ್ಟು ಫೀಚರ್ಸ್ಗಳು. ಈಗ ಇಷ್ಟು ಮಾತಾಡಿದ್ದು ನಾವು ಆಬ್ಜೆಕ್ಟಿವ್ಸು ಅಂದರೆ ಮೇನ್ ಏಮ್ ಅಂತ ಹೇಳ್ಬೋದು, ಧ್ಯೇಯ ಏನು ಅಂತ ಕೇಳ್ಬೋದು, ಗುರಿ ಏನು ಅಂತ ಕೇಳ್ಬೋದು, ಅಥವಾ ವಾಟ್ಸ್ ದ ಮೇನ್ ಗೋಲ್ ಅಂತ ಕೇಳ್ಬೋದು. ಸೊ ಇಷ್ಟು ಕೇಳಿದ್ರೆ ಈ 7 ಪಾಯಿಂಟ್ ಹೇಳಿದ್ನಲ್ಲ ಅದ್ರ ಬಗ್ಗೆ ಹೇಳಿ, ಈ 7 ಪಾಯಿಂಟ್ ಹೇಳಿದ್ನಲ್ಲ ಇದ್ರ ಬಗ್ಗೆ ಹೇಳಿ. ಸೊ ನೆಕ್ಸ್ಟ್ ಬರೋದು ನಿಮ್ಮ ಒಂದು ಫೀಚರ್ಸ್ ಆಫ್ ಆ್ಯಕ್ಟು. ಏನಿದು ಫೀಚರ್ಸ್ ಅಂತ ಹೇಳೋದಾದರೆ ಮೊದಲನೇ ಫೀಚರ್ಸು ದ ಸ್ಟೇಟ್ ಲೆಜಿಸ್ಲೇಷನ್ ಆನ್ ದ ಪಂಚಾಯತ್ ಇನ್ ದ ಸ್ಕೆಡ್ಯೂಲ್ ಏರಿಯಾ shall be consonance with the customary law, social and religious practices in the traditional management practice of the community resources. ಈಗ ಆ್ಯಕ್ಚುಲಾಗಿ ಈ ಒಂದು ಸ್ಕೆಡ್ಯೂಲ್ ಏರಿಯಾಗಳಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಪಂಚಾಯತ್ ರಾಜ್ ಏನು ಪವರ್ಗಳು ಕೊಟ್ಟಿದ್ದಾರೆ, ಸ್ಟೇಟ್ ಲೆಜಿಸ್ಲೇಷನ್ ಕೊಡೋದು ಪವರ್ಗಳನ್ನ ಸರಿನಾ ಗೊತ್ತಿರಲಿ. ಸೊ ಅಂಥ ಏನು ಪವರ್ಗಳು ಕೊಟ್ಟಿದ್ದಾರೆ, ಸೊ ಅಂಥ ಪವರ್ ಯಾವ ರೀತಿ ಇರಬೇಕು ಅಂತಂದರೆ ಇವರ ಒಂದು ಟ್ರೆಡಿಷನ್ ಆಗಿರ್ಬೋದು, ರಿಲಿಜಿಯಸ್ ಪ್ರಾಕ್ಟೀಸ್ಗಳಾಗಿರ್ಬೋದು, ಈ ಥರ ಒಂದಷ್ಟು ಇದೆ ಒಂದಷ್ಟು ಪ್ರಾಕ್ಟೀಸ್ಗಳು ಇದಕ್ಕೆ ಧಕ್ಕೆ ಉಂಟು ಆಗೋ ರೀತಿ ಇರಬಾರ್ದು. ಸೊ ಆ ರೀತಿ ಒಂದು ಸ್ಟೇಟ್ ಲೆಜಿಸ್ಲೇಷನು ಒಂದಷ್ಟು ರೂಲ್ಸನ್ನು ತರಬೇಕು ಅಂತ ಇದೆ ಸರಿನಾ. ದಟ್ ಇಸ್ ಕಸ್ಟಮರಿ ಲಾ ಅಂತ ಹೇಳ್ತಾರೆ, ಕಸ್ಟಮರಿ ಲಾ. ಸೊ ಕಸ್ಟಮ್ ಲಾ ಅಂತಂದಾಗ ಆ ಒಂದು ಪೀಪಲ್ಗೆ ಆ ಒಂದು ಇವ್ರು ತರುವಂತಹ ರೂಲ್ಸ್ಗಳು ಯಾವುದೇ ಕಾರಣಕ್ಕೂ ಧಕ್ಕೆ ಉಂಟು ಮಾಡಬಾರ್ದು ಅನ್ನೋದು ಒಂದು ಮೊದಲನೇ ಫೀಚರ್ ಆಗಿದೆ. ಸೊ ನೆಕ್ಸ್ಟ್ ಹೇಳೋದಾದರೆ ಮೊದಲನೇ ಪಾಯಿಂಟ್ ಅದಾಗಿತ್ತು, ಅದೇ ಕಾರಣಕ್ಕೂ ಧಕ್ಕೆ ಉಂಟು ಮಾಡಬಾರ್ದು. ಜೊತೆಗೆ ಸ್ಟೇಟ್ ಲೆಜಿಸ್ಲೇಷನು ಈ ಒಂದು ಕಸ್ಟಮ್ಸ್ ಲಾ ತರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಇದಾಗಬಾರ್ದು ಅಂತ ಹೇಳಿದೆ, ಧಕ್ಕೆ ಉಂಟಾಗಬಾರ್ದು ಅಂತ ಹೇಳಿದೆ. ಇನ್ನೊಂದು ಆ ಒಂದು ಪ್ರಾಕ್ಟೀಸ್ಗಳಿಗೆ ಮರ್ಯಾದೆ ಕೊಡೋ ರೀತಿ ಇರಬೇಕು. ಈಗ ನಾಳೆ ಅವ್ರು ಏನೋ ಒಂದು ಪೂಜೆ ಪುನಸ್ಕಾರ ಏನೋ ಮಾಡ್ತಾ ಇರ್ತಾರೆ, ಇವರು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರ್ತಾರೆ, ಸಂಜೆ 6 ಗಂಟೆ ಆಮೇಲೆ ತಿರುಗಾಡಬಾರ್ದು. ಸೊ ಈ ಥರ ತರಲ್ಲ, ಬಟ್ ನಿಮಗೆ ಹೇಳ್ತಾರದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರದು. ಸೊ ಅಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರೋ ಹಾಗಿಲ್ಲ ಸರಿನಾ, ಮೊದಲನೇದು. ನೆಕ್ಸ್ಟು ಎರಡನೇ ಪಾಯಿಂಟು ಎ ವಿಲೇಜ್ ಶೆಲ್ ಆರ್ಡಿನರ್ಲಿ ಕನ್ಸಿಸ್ಟ್ ಆಫ್ ಹ್ಯಾಬಿಟೇಷನ್ ಆರ್ ಗ್ರೂಪ್ ಆಫ್ ಹ್ಯಾಬಿಟೇಷನ್ ಆರ್ ಹ್ಯಾಮ್ಲೆಟ್ ಆರ್ ಗ್ರೂಪ್ ಆಫ್ ಹ್ಯಾಮ್ಲೆಟ್ಸ್ ಕಂಪ್ರೈಸಿಂಗ್ ಕಮ್ಯುನಿಟಿ ಆ್ಯಂಡ್ ಮ್ಯಾನೇಜಿಂಗ್ ಇಟ್ಸ್ ಅಫೇರ್ ಇನ್ ಅಕಾರ್ಡೆನ್ಸ್ ವಿತ್ ದ ಟ್ರೆಡಿಷನ್ ಆ್ಯಂಡ್ ಕಸ್ಟಮ್. ಹ್ಯಾಮ್ಲೆಟ್ ಅಂತಂದರೆ ಏನು ಗೊತ್ತಾ, ಹ್ಯಾಮ್ಲೆಟ್ ಅಂದರೆ ವಿಲೇಜ್ಗಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡಿ. ಒಂದು ವಿಲೇಜ್ ಅಂದರೆ ಆ್ಯಕ್ಚುಲಾಗಿ ಹತ್ತತ್ರ ಒಂದು 200-300 ಫ್ಯಾಮಿಲಿಗಳು ಇರ್ತದೆ. ಸೊ ಆ ಒಂದು 200-300 ಫ್ಯಾಮಿಲಿಗಿಂತಲೂ ಕಮ್ಮಿ, ಎಕ್ಸಾಂಪಲ್ ಒಂದು 50 ಫ್ಯಾಮಿಲಿನೋ ಆಯಿತಾ, 2-3 ಬೀದಿ ಇರುತ್ತೆ ನೋಡಿ. ಸೊ ಅಂಥ ಒಂದು ನಾವು ಹ್ಯಾಮ್ಲೆಟ್ ಅಂತೀವಿ. ಸೊ ಅಂಥ ಒಂದು ಹ್ಯಾಮ್ಲೆಟ್ಗಳಿಗೆ ಅವರ ಒಂದು ಟ್ರೆಡಿಷನ್ ಏನೇನಿದೆ ಆ ಒಂದು ಟ್ರೆಡಿಷನ್ಗೆ ತಕ್ಕಂತೆ
ತಕ್ಕಂತೆ ಅವರು ರೂಲ್ಸನ್ನು ಮಾಡಬೇಕಾಗ್ತದೆ. ಅಂದರೆ ಮೊದಲನೇ ಪಾಯಿಂಟ್ ಎಕ್ಸ್ಟೆನ್ಷನ್ ಪಾಯಿಂಟ್, ಎರಡನೇ ಪಾಯಿಂಟು ಅರ್ಥ ಆಯ್ತಾ. ಮೊದಲನೇ ಪಾಯಿಂಟನ್ನು ಏನು ಹೇಳ್ತು ಅಂದರೆ, ನೀವು ತರುವಂತಹ ಲಾಗಳು ಯಾವುದೇ ಕಾರಣಕ್ಕೆ ಇವರ ಒಂದು ಕಸ್ಟಮ್ ಪ್ರಾಕ್ಟೀಸ್ಗಳೇನಿದೆ, ಇವರೊಂದು ಟ್ರೈಬಲ್ ಪ್ರಾಕ್ಟೀಸ್ಗಳೇನಿದೆ, ಸೊ ಆ ಒಂದು ಪ್ರಾಕ್ಟೀಸ್ಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಉಂಟು ಮಾಡಬಾರ್ದು, ಜೊತೆಗೆ ಮರ್ಯಾದೆ ಕೊಡೋ ರೀತಿ ಇರಬೇಕು. ಸೊ ಎರಡನೇದು ಹ್ಯಾಮ್ಲೆಟ್ ಅಂತ ಏನಿದೆ, ಸೊ ಈ ಒಂದು ಗುಂಪೇನಿದೆ ಅಂದರೆ ವಿಲೇಜ್ಗಿಂತ ಚಿಕ್ಕ ಒಂದು ಪ್ರದೇಶಗಳೇನಿದೆ, ಸೊ ಅಂಥ ಪ್ರದೇಶಗಳಿಗೂ ಕೂಡ ಟ್ರೈಬಲ್ ಏರಿಯಾ ಅಂತಲ್ಲ, ಈ ಒಂದು ಟ್ರೈಬಲ್ ಏರಿಯಾದಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಟ್ರೈಬಲ್ ಅಂದರೆ ಏರಿಯಾಗಳಿರ್ತದಲ್ಲ, ಎಕ್ಸಾಂಪಲ್ ಹ್ಯಾಮ್ಲೆಟ್ ಅಂತೀವಿ ಅದನ್ನು, ವಿಲೇಜ್ಗಿಂತನೂ ಚಿಕ್ಕದಾಗಿರೋದಕ್ಕೆ ಹ್ಯಾಮ್ಲೆಟ್ ಅಂತೀವಿ, ಅಂಥ ಪ್ರದೇಶಕ್ಕೂ ಕೂಡ ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರೋದ್ರಿಂದ ಧಕ್ಕೆ ಉಂಟು ಆಗಬಾರ್ದು ಅನ್ನೋದು ಎರಡನೇ ಪಾಯಿಂಟ್ ಆಗಿತ್ತು. ಸೊ ಇದಕ್ಕೆ ಏನಿದೆ ಇಲ್ಲ, ಮೂರನೇ ಪಾಯಿಂಟು ಗ್ರಾಮ ಸಭಾ. ಎವ್ರಿ ವಿಲೇಜು ಆ ಒಂದಷ್ಟು ವಿಲೇಜ್ಗಳಲ್ಲಿ ಗ್ರಾಮ ಸಭಾನನ್ನು ಮಾಡಬೇಕಾಗ್ತದೆ. ಸೊ ಏನಿದು ಗ್ರಾಮ ಸಭಾ? ಗ್ರಾಮ ಸಭಾ ಅಂದರೆ ಅಲ್ಲಿದ್ದಂಥ ಪ್ರತಿನಿಧಿಗಳು, ಸದಸ್ಯರು ಇರಬೇಕು, ಮೆಂಬರ್ಸ್ ಇರಬೇಕು, ಅಧ್ಯಕ್ಷರು ಇರಬೇಕು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರಬೇಕು, ಸೆಕ್ರೆಟ್ರಿ ಇರಬೇಕು, ಒಬ್ಬರು DO ಕೂತ್ಕೋಬೇಕು. ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಗ್ರಾಮ ಸಭಾ ಅಂದ ತಕ್ಷಣ. ಸಭೆ ಅಂತಂತಲ್ಲ, ಗ್ರಾಮ ಸಭೆ ಸೇರೋದು ಬೇರೆ, ಗ್ರಾಮ ಸಭಾ ಬೇರೆ. ಸಭಾ ಅಂತಂದರೆ ಈಗ ಲೋಕಸಭಾ ರಾಜ್ಯಸಭಾ ಅಂತೀವಲ್ಲ, ಅದೇ ರೀತಿ ಇದು ಗ್ರಾಮ ಸಭಾ ಅಂತೀವಿ, ಸರಿನಾ. ಸೊ ಅದು ಆ ಒಂದು ಗ್ರಾಮ ಸಭಾವನ್ನು ಇವರು ತೊಗೊಂಡು ಬರಬೇಕು ಅಂತಿದೆ. ಸೊ ನೆಕ್ಸ್ಟು, ಎವ್ರಿ ಗ್ರಾಮ ಸಭಾ ಶೆಲ್ ಬಿ ಕಾಂಪಿಟೆಂಟ್ ಟು ದ ಸೇಫ್ ಗಾರ್ಡ್ ಆ್ಯಂಡ್ ಪ್ರಿಸರ್ವ್ ಟ್ರೆಡಿಷನ್ ಆ್ಯಂಡ್ ಕಸ್ಟಮ್ ಆಫ್ ದ ಪೀಪಲ್, ದರ್ ಕಲ್ಚರ್. ಸೊ ಈ ಒಂದು ಗ್ರಾಮ ಸಭಾ ಹೇಗಿರಬೇಕು ಅಂತಂದರೆ, ಎಲ್ಲ ಒಂದು ಇವರ ಒಂದು ಟ್ರೆಡಿಷನ್ ಆಗಿರ್ಬೋದು, ಕಸ್ಟಮ್ಸ್ ಆಫ್ ದ ಪೀಪಲ್ ಆಗಿರ್ಬೋದು, ಇದಕ್ಕೆಲ್ಲ ಸೇಫ್ ಗಾರ್ಡ್ ಮಾಡೋ ರೀತಿ ಇರಬೇಕು, ಪ್ರೊಟೆಕ್ಟ್ ಮಾಡೋ ರೀತಿ ಇರಬೇಕು. ಅಂದರೆ ಜನರ ಈಗ ಯಾರೋ ಒಬ್ಬರನ್ನ ಚುನಾವಣೆಗೆ ನಿಲ್ಲಿಸಿ, ಅಂದರೆ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸಿರ್ತಾರೆ ಅಂತ ತಿಳ್ಕೊಳ್ಳಿ. ಅವನು ಗೆದ್ದಾದ್ಮೇಲೆ, ನೋಡ್ರಪ್ಪ ನನಗೆ ಗೆಲ್ಸಿದ್ರೆ ನಾನು ನಿಮ್ಮ ಈಗ ಮೆಂಬರ್ ಆಗಿದ್ದೀನಿ, ನಾಳೆಯಿಂದ ನಿಮ್ಮನ್ನ ಸಿಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನೀವು ಈ ಊರು ಖಾಲಿ ಮಾಡಿ ಅನ್ನೋ ರೀತಿ ಇರಬಾರ್ದು. ಸೊ ಯಾವ ರೀತಿ ಎಲೆಕ್ಟ್ ಮಾಡಬೇಕು ಅಂತಂದರೆ, ಅವರು ಇವರ ಒಂದು ಪ್ರಾಕ್ಟೀಸ್ಗಳಿಗೆ, ಇವರ ಒಂದು ಟ್ರೆಡಿಷನ್ಗಳಿಗೆ, ಇವರ ಒಂದು ಕಲ್ಚರ್ಗಳಿಗೆ ಒಂದು ಪ್ರೊಟೆಕ್ಟ್ ಮಾಡಬೇಕು, ಸೇಫ್ ಗಾರ್ಡ್ ಮಾಡಬೇಕು ಅನ್ನೋ ರೀತಿ ಎಲೆಕ್ಟ್ ಮಾಡಬೇಕಾಗಿರ್ತದೆ. ಆ ರೀತಿ ಗ್ರಾಮ ಸಭಾನ ಇವರು ಫಾರ್ಮ್ ಮಾಡಬೇಕು. ಅಂದರೆ ಗ್ರಾಮ ಸಭಾ ಸೇಫ್ ಗಾರ್ಡ್ ಮಾಡಬೇಕು ಅಂತಂದರೆ, ನಾನು ಹೇಳಿದ್ನಲ್ಲ, ಅಷ್ಟು ಮೆಂಬರ್ಗಳು ಕೂಡ ಸೇಫ್ ಗಾರ್ಡ್ ಮಾಡೋ ರೀತಿ ಇರಬೇಕು. ನೆಕ್ಸ್ಟು 5ನೇ ಪಾಯಿಂಟು, ಎವ್ರಿ ಗ್ರಾಮ ಸಭಾ ಶೆಲ್. ಈಗ ಒಂದು ಗ್ರಾಮ ಸಭಾ ಅಂತ ಏನಕ್ಕಪ್ಪ ಮಾಡ್ತಾರೆ, ಆ್ಯಕ್ಚುಲಾಗಿ ಡೆವಲಪ್ ಮಾಡಬೇಕು ಅಂತಿದೆ. ಸೊ ನೋಡಿ, ಅಪ್ರೂವ್ ಆಫ್ ದ ಪ್ಲ್ಯಾನ್ಸ್, ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಾಜೆಕ್ಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಬಿಫೋರ್ ದೇ ಆರ್ ಟೇಕನ್ ಅಪ್ ಫಾರ್ ಇಂಪ್ಲಿಮೆಂಟೇಷನ್ ಬೈ ದ ಪಂಚಾಯತ್ ಅಟ್ ದ ವಿಲೇಜ್ ಲೆವೆಲ್. ನೋಡಿ, ಆ್ಯಕ್ಚುಯಲ್ ಪಂಚಾಯತು ಇದು ಈಗ ಪೀಸ್ ಆ್ಯಕ್ಟ್ ಅಂದ ತಕ್ಷಣ, ಸರ್ ಇದು ಪೀಸ್ ಆ್ಯಕ್ಟ್ ಬೇರೆ, ಪಂಚಾಯತ್ ಬೇರೆ ಅಂತ ನೀವು ದಯವಿಟ್ಟು ತಿಳ್ಕೊಬೇಡಿ. ಆ್ಯಕ್ಚುಲಾಗಿ ಇದು ಡಿಫ್ರೆಂಟ್ ಇರುತ್ತೆ. ಬಟ್ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು ಮಾಡಿಫಿಕೇಷನ್ ಆಗಿ ನಂತರ ಈ ಒಂದು ಪಂಚಾಯತ್ಗೆ ಬಂದಿರುತ್ತೆ. ಅಂದರೆ ಈ ಒಂದು ಟ್ರೈಬಲ್ ಏರಿಯಾಗಳಲ್ಲಿ ಅಲ್ಲೂ ಕೂಡ ಅದನ್ನು ಪಂಚಾಯತಿ ಅಂತಲೇ ಕರೆಯೋದು. ಬಟ್ ಆದರೆ ಆ್ಯಕ್ಚುಲಾಗಿ ಪಂಚಾಯತ್ಗಳಿಗೆ ಏನು ಪವರ್ಗಳು ಕೊಟ್ಟಿದೆ, ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿದೆ. ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಲ್ಲಿ ಮಾಡಿಫೈ ಮಾಡಿ, ನಾನು ಹೇಳಿದ್ನಲ್ಲ ಮೊದಲನೇ ಪಾಯಿಂಟು ಏನು ಅಂತ, ಸೇಫ್ ಗಾರ್ಡ್ ಮತ್ತು ಏನದು ಇಲ್ಲಿದೆ ನೋಡಿ, ರಿಲೀಜಿಯಸ್ ಪ್ರಾಕ್ಟೀಸ್ಗಳಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ನಲ್ಲ. ಸೊ ಧಕ್ಕೆ ಉಂಟಾಗಬಾರ್ದು ಅಂತ ಹೇಳಿದ್ನಲ್ಲ. ಸೊ ಅಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿತ್ತು ಅಂತಂದರೆ, ಅಂಥ ಒಂದು ಪವರ್ಗಳೇನಾದ್ರು ಇತ್ತು ಅಂತಂದರೆ, ಅದನ್ನು ಮಾಡಿಫೈ ಮಾಡಿ ಇವರಿಗೆ ಕೊಡಬೇಕಾಗಿರ್ತದೆ. ಸೊ ಇಲ್ಲೂ ಕೂಡ ಈ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಪ್ಲೇಸ್ ಏನಿದೆ, ಸೊ ಆ ಪ್ಲೇಸಲ್ಲಿ ಇದನ್ನು ಪಂಚಾಯತಿ ಅಂತಲೇ ಕರೆಯೋದು, ಸರಿನಾ. ಸೊ ಅಂಥ ಒಂದು ಪಂಚಾಯತಿಗಳಲ್ಲಿ ಇಲ್ಲೇನು ಆ್ಯಕ್ಚುಲಾಗಿದೆ ಅಂತಂದರೆ, ಗ್ರಾಮ ಸಭೆ ಏನಿದೆ, ಆ ಗ್ರಾಮ ಸಭೆಯಿಂದ ಏನೇ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂದರೂ ಕೂಡ ಅಪ್ರೂವ್ ಆಗಬೇಕು. ಸೊ ಆ್ಯಕ್ಚುಲಾಗಿ ಡೆವಲಪ್ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ. ಬಟ್ ನೀವು ಅಲ್ಲಿ ಡೆವಲಪ್ ಮಾಡಬೇಕು ಅಂತ ನೀವು ರಿಜೆಕ್ಟ್ ಮಾಡಿದ್ರೆ ಹೇಗೆ ಸಾಧ್ಯ ಹೇಳಿ. ಸೊ ನೀವು ಏನೇ ಕೂಡ ಡೆವಲಪ್ಮೆಂಟ್ ಅಂತ ಬಂದರೂ ಕೂಡ ಪಂಚಾಯತ್ ರಾಜ್ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಅಪ್ರೂವಲ್ ಕೊಡಬೇಕು, ಎಲ್ಲ ಕೂಡ ಒಪ್ಪಿಗೆಯನ್ನು ಕೊಡಬೇಕು. ನೆಕ್ಸ್ಟು ಬಿ ರೆಸ್ಪಾನ್ಸಿಬಲ್ ಫಾರ್ ದ ಐಡೆಂಟಿಫಿಕೇಷನ್ ಆಫ್ ದ ಬೆನಿಫಿಷರಿ. ಸೊ ಸುಮ್ಮನೆ ಈಗ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ಈಗ BPL ಕಾರ್ಡ್ ಅಂತ ತಿಳ್ಕೊಳ್ಳಿ. ಈಗ BPL ಕಾರ್ಡು ಯಾರಿಗೆ ಬಿಲೋ ಪವರ್ಟಿ ಲೈನ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ BPL ಕೊಡಬೇಕು. ಸೊ ಯಾರ್ಯಾರಿಗೆ ಆ್ಯಕ್ಚುಲಾಗಿ ಬೇಕಾಗಿರುತ್ತೆ, ಒಂದು ಏಡ್ ಆಗಿರ್ಬೋದು. ಆ್ಯಕ್ಚುಲಾಗಿ ಈಗ ಕೆಲವೊಬ್ರು ಜನ ಪಾವರ್ಟಿಯಿಂದ ಅಂದರೆ ತುಂಬ ಊಟಕ್ಕೂ ಕಷ್ಟ ಆಗಿರುತ್ತೆ. ಸೊ ಅಂಥ ಜನನ ಇವರು ಹುಡುಕಿ ಅಂಥ ಜನಕ್ಕೆ ಇವರು ಈ ಒಂದು ಏನಿದೆ ಅದನ್ನು ಒದಗಿಸ್ಕೊಡ್ಬೇಕು. ಅಂದರೆ ಡೆವಲಪ್ಮೆಂಟ್ ಅಂದ ತಕ್ಷಣ ಬರೀ ಬಿಲ್ಡಿಂಗ್ ಕಟ್ಟೋದು, ರೋಡ್ ಕಟ್ಟೋದು ಅದೊಂದೇ ಅಲ್ಲ.
ಡೆವಲಪ್ಮೆಂಟ್ ಅಂತಂದಾಗ ಇಂಥ ಜನಗಳಿಗೂ ಕೂಡ ಬಡವ್ರಿಗೂ ಕೂಡ ಹುಡುಕಿ ಇವರು ಅವ್ರಿಗೆ ಆ್ಯಕ್ಚುಲಾಗಿ ಏನು ಬೇಕಾಗಿರುತ್ತೆ, ಹಣ ಸಹಾಯನೋ ಅಥವಾ ರೇಷನ್ ತಗೊಡೋದು, ಸೊ ಅದು ಇವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಆಯಿತಾ, ಆ ರೀತಿ ಈ ಗ್ರಾಮ ಸಭಾ ಮಾಡಬೇಕು. ಸರಿನಾ? ಆ್ಯಕ್ಚುಯಲ್ ಬೆನಿಫಿಷರಿ ಏನಿದ್ದಾರೆ ಅವನ್ನ ಹುಡುಕಿ ಅವ್ರಿಗೆ ಒಂದಷ್ಟು ಪ್ರೋಗ್ರಾಮ್ಗಳನ್ನ ನೋಡಿ, ಸರ್ ಈ ಥರ ಒಂದಷ್ಟು ಜನಗಳು ಪಾವರ್ಟಿಯಿಂದ ತುಂಬ ಜನ ನರಳ್ತಾ ಇದ್ದಾರೆ, ಅಂಥ ಜನಕ್ಕೆ ಈ ಒಂದಷ್ಟು ಸ್ಕೀಮ್ಗಳನ್ನ ತರೋಣ, ಡೆವಲಪ್ ಮಾಡೋಣ, ಅಂತಂದರೆ ರೇಷನ್ಗಳನ್ನ ಕೊಡೋಣ, ಹಣ ಸಹಾಯ ಮಾಡೋಣ. ಸೊ ಆ ರೀತಿ ತರಬೇಕು ಅನ್ನೋದು ಇವರ ಒಂದು ಇದು 2ನೇ ಪಾಯಿಂಟ್ ಆಗಿತ್ತು. ನೆಕ್ಸ್ಟು, ಎವ್ರಿ ಪಂಚಾಯತ್ ಅಟ್ ದ ವಿಲೇಜ್ ಲೆವೆಲ್ ಶೆಲ್ ಬಿ ರಿಕ್ವೈರ್ಡ್ ಟು ಒಬ್ಟೈನ್ ಫ್ರಮ್ ದ ಗ್ರಾಮ ಸಭಾ ಎ ಸರ್ಟಿಫಿಕೇಷನ್ ಆಫ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಫ್ರಮ್ ದ ಎಬೋ ಪ್ಲಾನ್ಸ್, ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ನೋಡಿ, ವಿಲೇಜ್ ಲೆವೆಲಲ್ಲಿ ಏನು ಪಂಚಾಯತ್ಗಳಿದ್ದಾವೆ ಇವಕ್ಕೆಲ್ಲ ಒಂದಷ್ಟು ಸರ್ಟಿಫಿಕೇಷನ್ ಕೊಡಬೇಕು ಗ್ರಾಮ ಸಭೆಗೆ. ಅಂದರೆ ಈ ಒಂದು ಫಂಡ್ನ ಯುಟಿಲೈಸ್ ಮಾಡೋದಕ್ಕೆ ಒಂದಷ್ಟು ಸರ್ಟಿಫಿಕೇಷನ್ ಕೊಡಬೇಕು. ಈ ಆ್ಯಕ್ಚುಲಾಗಿ ಏನು ಗ್ರಾಮ ಸಭೆ ಇದೆ, ಈ ಗ್ರಾಮ ಸಭೆ ಏನು ಮಾಡಬೇಕು ಅಂತಂದರೆ ಪಂಚಾಯತಿಗಳು ವಿಲೇಜ್ ಲೆವೆಲ್ಲಿ ಏನೇ ಒಂದು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಇವರೊಂದು ಸರ್ಟಿಫೈ ಮಾಡಿ ಕಳಿಸ್ಬೇಕು. ನಮ್ಮ ಒಂದು ಒಪ್ಪಿಗೆ ಇದೆ ಅಂತ ಹೇಳಿ ಸೈನ್ ಹಾಕಿ ಒಂದು ಸರ್ಟಿಫೈ ಮಾಡಿ ಪಂಚಾಯತಿಗೆ ಕೊಟ್ಟಾದಮೇಲೆ ಅವರು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಈ ಒಂದು ಪಾಯಿಂಟ್ನ ಅರ್ಥ ಆಗಿದೆ. ನೆಕ್ಸ್ಟ್ 7ನೇ ಪಾಯಿಂಟು, ರಿಸರ್ವೇಷನ್ ಆಫ್ ಸೀಟು. ಸ್ಕೆಡ್ಯೂಲ್ ಏರಿಯಾಸ್ ರಿಸರ್ವೇಷನ್ ಆಫ್ ಸೀಟ್ಸ್ ಹೇಗೆ ಕೊಡಬೇಕು ಅಂದರೆ ಆ್ಯಕ್ಚುಯಲ್ ಪಾಪ್ಯುಲೇಷನ್ ಹೇಗಿದೆ ಅಂತ ನೋಡಿ ಒಂದು ರಿಸರ್ವೇಷನ್ ಕೊಡಬೇಕು. ಹೌಎವರ್ ದ ರಿಸರ್ವೇಷನ್ ಆಫ್ ದ ಸ್ಕೆಡ್ಯೂಲ್ಡ್ ಟ್ರೈಬ್ ಶಾಲ್ ನಾಟ್ ಬಿ ಲೆಸ್ ದೆನ್ ಹಾಫ್ ಆಫ್ ದ ಟೋಟಲ್ ನಂಬರ್ ಆಫ್ ದ ಸೀಟ್ಸ್. 1/2 ಆಫ್ ದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಂತಿದೆ. ಅಂತಂದರೆ ಈಗ 100% ಇತ್ತು ಅಂದರೆ 50% ಸ್ಕೆಡ್ಯೂಲ್ಡ್ ಟ್ರೈಬಲ್ ಪೀಪಲ್ಗೆ ನೀವು ಕೊಡಬೇಕು. ಇನ್ನು ಮಿಕ್ಕಿದ 50% ಯಾರಿಗಾರು ಕೊಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಟ್ರೈಬಲ್ ಪೀಪಲ್ ಪಾಪ್ಯುಲೇಷನ್ ತುಂಬ ಇರೋದ್ರಿಂದ ಅವರಿಗೆ 50% ಮಿನಿಮಮ್ ಕೊಡಲೇಬೇಕಾಗ್ತದೆ. ಸರಿನಾ? ಇನ್ನು 50% ನೀವು ಯಾರಿಗಾರು ಕೊಟ್ಕೊಳ್ಳಿ ಅನ್ನೋದು ಈ ಒಂದು ಪಾಯಿಂಟು. ನೆಕ್ಸ್ಟು, ಆಲ್ ದ ಸೀಟ್ಸ್ ಆಫ್ ದ ಚೇರ್ಪರ್ಸನ್ ಆಫ್ ದ ಪಂಚಾಯತ್ ಅಟ್ ಆಲ್ ಲೆವೆಲ್ ಶೆಲ್ ಬಿ ರಿಸರ್ವ್ ಫಾರ್ ದ ಓಕೆ. ಚೇರ್ಪರ್ಸನ್ ಅಂದರೆ ಅಧ್ಯಕ್ಷರು ಸ್ಥಾನ ಏನಿದೆ ಅದು ಎಲ್ಲ ಬರೀ ಈ ಒಂದು STಗೆ ಅಂದರೆ ಸ್ಕೆಡ್ಯೂಲ್ಡ್ ಟ್ರೈಬಲ್ ಪೀಪಲ್ಗೆ ಕೊಡಬೇಕು ಅನ್ನೋದು ಈ ಒಂದು ಪಾಯಿಂಟ್ನ ಅರ್ಥ ಆಗಿದೆ. ನೆಕ್ಸ್ಟು 8ನೇ ಪಾಯಿಂಟು, ದ ಸ್ಟೇಟ್ ಗೌರ್ಮೆಂಟ್ ಮೇ ನಾಮಿನೇಟ್ ಸಚ್ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ವಿಚ್ ಹ್ಯಾವ್ ನೋ ರೆಪ್ರೆಸೆಂಟೇಷನ್ ಇನ್ ದ ಪಂಚಾಯತ್ ಅಟ್ ದ ಇಂಟರ್ಮೀಡಿಯೇಟ್ ಲೆವೆಲ್ ಆರ್ ಪಂಚಾಯತ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಕೆಲವೊಬ್ಬ ಪರ್ಸನ್ಗಳನ್ನ, ಎಸ್ಪೆಷಲಿ ಸ್ಕೆಡ್ಯೂಲ್ಡ್ ಟ್ರೈಬಲ್ ಪೀಪಲ್ ಏನಿದ್ದಾರೆ ಅವ್ರನ್ನ ಸ್ಟೇಟ್ ಗೌರ್ಮೆಂಟೇ ನಾಮಿನೇಟ್ ಮಾಡುತ್ತಂತೆ. ಅಂದರೆ ನೋಡಪ್ಪ, ನೀನು ತಾಲೂಕು ಲೆವೆಲ್ ಮತ್ತು ಡಿಸ್ಟಿಕ್ ಲೆವೆಲ್ಲೇ ನೀನು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಸ್ಥಾನಕ್ಕೆ ನೀನು ಹೋಗು ಅನ್ನೋ ರೀತಿ ಸ್ಟೇಟ್ ಗೌರ್ಮೆಂಟು ನಾಮಿನೇಟ್ ಮಾಡುತ್ತಂತೆ. ಜೊತೆಗೆ ಬಟ್ ಸಚ್ ನಾಮಿನೇಷನ್ ಶಾಲ್ ನಾಟ್ exceed 1/10 of the total members of the elected in the panchayat. ಅಂದರೆ 1/10 10 ಜನದಲ್ಲಿ ಒಬ್ಬನ್ನ ಇವರು ಎಲೆಕ್ಟ್ ಮಾಡಬೇಕಾಗ್ತದೆ. ಅಂದರೆ 10 ಜನದಲ್ಲಿ ಇಬ್ಬರನ್ನು ಮಾಡೋದಕ್ಕಾಗಲ್ಲ. 10 ಜನ ಇತ್ತು ಅಂದರೆ 10 ಜನದಲ್ಲಿ ಒಬ್ಬನ್ನ ಇವರು ತಾಲೂಕು ಲೆವೆಲ್ ಅಥವಾ ಡಿಸ್ಟಿಕ್ ಲೆವೆಲ್ಗೆ ಗೌರ್ಮೆಂಟು ನಾಮಿನೇಟ್ ಮಾಡುತ್ತಂತೆ. ನೆಕ್ಸ್ಟು, ಗ್ರಾಮ ಸಭಾ ಆರ್ ಪಂಚಾಯತ್ ಅಟ್ ದ ಅಪ್ರೋಪ್ರಿಯೇಟ್ ಲೆವೆಲ್ ಶಲ್ ಬಿ ಕನ್ಸಲ್ಟೆಡ್ ಬಿಫೋರ್ ಮೇಕಿಂಗ್ ದ ಅಕ್ವಿಸಿಷನ್ ಆಫ್ ಅ ಲ್ಯಾಂಡ್ ಇನ್ ಸ್ಕೆಡ್ಯೂಲ್ ಏರಿಯಾಸ್ ಫಾರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಓಕೆ, ಈಗ ಗ್ರಾಮ ಸಭಾ ಅಥವಾ ಪಂಚಾಯತಿಗಳು ಏನು ಮಾಡಬೇಕು ಅಂತಂದರೆ ಡೆವಲಪ್ ಮಾಡಬೇಕು ಅಂತ ಹೇಳಿದೆ. ಸೊ ಈ ಡೆವಲಪ್ಮೆಂಟ್ ಅನ್ನೋ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಕೆಲವೊಂದು ಲ್ಯಾಂಡ್ ಅಕ್ವಿಸಿಷನ್ ಇರ್ತದೆ. ಅಂದರೆ ಆ್ಯಕ್ಚುಲಾಗಿ ಲ್ಯಾಂಡ್ ಬೇಕು. ಈಗ ನಾನು ಡೆವಲಪ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಫಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಶೌಚಾಲಯನ ಕಟ್ಟಿಸ್ಕೋಬೇಕು. ಆಯಿತಾ? ಶೌಚಾಲಯಗಳು ಇರಲ್ಲ. ಸೊ ಅಂಥ ಟೈಮಲ್ಲಿ ಜಾಗ ಸಿಗಲ್ಲ ನನಗೆ. ಸೊ ಪಕ್ಕದಲ್ಲಿ ಯಾವುದೋ ಒಂದು 4 ಮರ ಇದೆ, ತೆಗೆದುಬಿಟ್ಟು ಇದು ಮಾಡ್ಬಿಡೋಣ, ಲ್ಯಾಂಡ್ನ ಇದು ಮಾಡ್ಬಿಡೋಣ ಅನ್ನೋ ರೀತಿ ಇಲ್ಲ. ಯಾಕಂದರೆ ಆ ಫಾರೆಸ್ಟ್ ಏನಿದೆ, ಆ ಫಾರೆಸ್ಟು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಬರುತ್ತದೆ. ಸೊ ಅವ್ರ ಒಂದು ಪರ್ಮಿಷನ್ ಬೇಕು. ಸೊ ಅವರ ಒಂದು ಪರ್ಮಿಷನ್ ತೊಗೋಬೇಕಾದ್ರೆ ನೀವು ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಬೇಕು. ಸೊ ಇಷ್ಟೆಲ್ಲ ಪ್ರೋಸೆಸ್ ಇದೆ. ಸೊ ಎಲ್ಲೋ ಹೋಗ್ಬಿಟ್ಟು ಸುಮ್ಮನೆ ಕಾಡು ಮಧ್ಯದಲ್ಲಿ ನಾನು ಇದು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೂ ಒಂದಷ್ಟು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಏನೇ ಒಂದು ಡೆವಲಪ್ ಮಾಡಬೇಕು ಅಂತಂದರೆ, ಎಕ್ಸಾಂಪಲ್ ಲ್ಯಾಂಡ್ ಅಕ್ವಿಷನ್, ಭೂಮಿ ಅಂತ ಬಂದಾಗ ನೀವು ಸ್ಟೇಟ್ ಗೌರ್ಮೆಂಟ್ನ ಕೇಳಬೇಕಾಗ್ತದೆ. ಅಥವಾ ಆ ಒಂದು ಮಿನಿಸ್ಟ್ರಿಗಳೇನಿದ್ದಾರೆ ಆ ಮಿನಿಸ್ಟ್ರಿ ಹತ್ರ ಕೂಡ ನೀವು ಪರ್ಮಿಷನ್ನ ಕೇಳಿ ಆ ಒಂದಷ್ಟು ಜಾಗನ ನೀವು ಅಕ್ವೈರ್ ಮಾಡಿಕೊಂಡು ಅಲ್ಲಿ ನೀವು ಡೆವಲಪ್ಮೆಂಟು ಸ್ಕೂಲು ಶೌಚಾಲಯನೋ ಏನೋ ಒಂದು ಬಿಲ್ಡ್ ಮಾಡ್ತೀರ. ಸರಿನಾ? ಸೊ ಅದು ಒಂದು 9ನೇ ಪಾಯಿಂಟ್ ಆಗಿತ್ತು. 10ನೇ ಪಾಯಿಂಟು, ಪ್ಲ್ಯಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಅ ಮೈನರ್ ವಾಟರ್ ಬಾಡೀಸ್ ಎಂಟ್ರಸ್ಟೆಡ್ ದ ಪಂಚಾಯತ್. ಸೊ ವಾಟರ್ ಬಾಡೀಸ್ ಏನಿದೆ, ವಾಟರ್ ಬಾಡೀಸ್, ಈಗ ನಾನು ಪಂಚಾಯತ್ ಅಂತ ಇದ್ದೀನಿ,
ಪಂಚಾಯಿತಿ ಅಥವಾ ಪಂಚಾಯತ್ ಅಂದಾಗಲೆಲ್ಲ ನೀವು ಅರ್ಥ ಮಾಡ್ಕೋಬೇಕು, ಇದು ಬರೀ ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳ್ತಾ ಇಲ್ಲ. ಇಟ್ ಇನ್ಕ್ಲೂಡ್ಸ್ ತಾಲೂಕ್ ಪಂಚಾಯತು, ಡಿಸ್ಟಿಕ್ ಪಂಚಾಯತು, ಸರಿನಾ? ಅದನ್ನು ಜಿಲ್ಲಾ ಪರಿಷತ್ ಅಂತೀವಿ, ಆಯಿತಾ? ಸೊ ಈ 3 ಕೂಡ ಇನ್ಕ್ಲೂಡ್ ಆಗುತ್ತೆ. ನಾನು ಎಲ್ಲೂ ಕೂಡ ಗ್ರಾಮ ಪಂಚಾಯತಿ ಜಾಸ್ತಿ ಹೇಳ್ತಲ್ಲ, ನಾನು ಪಂಚಾಯತ್ ಅಂತ ಹೇಳ್ತಾ ಇದ್ದೀನಿ. ಪಂಚಾಯತ್ ಅಂದ ತಕ್ಷಣವೇ ನೀವು ಅರ್ಥ ಮಾಡ್ಕೋಬೇಕು, ಈ 3ಕ್ಕೂ ಕೂಡ ಇದು ಇದಾಗುತ್ತೆ. ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ, ಈ 3ಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅಥವಾ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ಸರಿನಾ? ನೆಕ್ಸ್ಟು ಪ್ಲ್ಯಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ಬಾಡೀಸ್ ಎಲ್ಲ ಈ ಪಂಚಾಯತ್ಗಳು ಕೊಟ್ಟಿದೆ. ಪಂಚಾಯತ್ ಅಂದರೆ ಈ 3ಕ್ಕೂ ಕೂಡ ಒಂದಷ್ಟು ಕೊಟ್ಬಿಟ್ಟಿದೆ. ನೋಡಪ್ಪ, ನೀನು ವಾಟರ್ ಬಾಡೀಸ್ನ ನೋಡ್ಕೋಬೇಕು, ಪ್ಲ್ಯಾನಿಂಗ್ ಮತ್ತು ಮ್ಯಾನೇಜ್ಮೆಂಟು. ನೆಕ್ಸ್ಟು ದ ರೆಕಮೆಂಡೇಷನ್ ಆಫ್ ದ ಗ್ರಾಮ ಸಭಾ ಆರ್ ಅ ಪಂಚಾಯತ್ ಅಟ್ ದ ಅಪ್ರೋಪ್ರಿಯೇಟ್ ಲೆವೆಲ್ ಶುಡ್ ಬಿ ಮ್ಯಾಂಡೇಟ್ರಿ ಲೈಸೆನ್ಸ್ ಆಫ್ ಮೈನಿಂಗ್. ಓಕೆ, ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಆ ಒಂದು ಬೆಟ್ಟ, ಈಗ ಬೆಟ್ಟ ಅಂತ ತಿಳ್ಕೊಳ್ಳಿ, ಆ ಬೆಟ್ಟದಲ್ಲಿ ಗ್ರಾನೈಟ್ ಸಿಕ್ತು ಅಂತ ತಿಳ್ಕೊಳ್ಳಿ. ಸೊ ಅಂತ ಹೋಗ್ಬಿಟ್ಟು ಮೈನಿಂಗ್ ಮಾಡೋಣ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಸೊ ಅಂಥ ಒಂದು ಮೈನಿಂಗ್ ಮಾಡಬೇಕು ಅಂತಂದಾಗ ಈ ಒಂದು ಪಂಚಾಯತಿಗಳಿಗೆ ನೀವು ಪರ್ಮಿಷನ್ ಕೇಳಬೇಕಾಗ್ತದೆ. ಪಂಚಾಯತಿಗಳಾಗಿರ್ಬೋದು, ಗ್ರಾಮ ಸಭೆ ಆಗಿರ್ಬೋದು. ಈ ಒಂದು ಗ್ರಾಮ ಸಭೆಯಲ್ಲಿ ಏನಿರ್ತಾರೆ ಅಷ್ಟು ಮೆಂಬರ್ಸ್ಗಳ ಒಪ್ಪಿಗೆ ನಂತರ ನೀವು ಪರ್ಮಿಷನ್ನ ತೊಗೊಂಡು ನಂತರ ನೀವು ಮೈನಿಂಗ್ ಶುರು ಮಾಡ್ಕೋಬೋದು. ಸೊ ಆ ಒಂದು ಮೈನಿಂಗ್ ಮಾಡಬೇಕು ಅಂದ ತಕ್ಷಣ ನೀವು ಪರ್ಮಿಷನ್ ಪಂಚಾಯತಿಗೆ ದುಡ್ಡು ಕೊಟ್ಬಿಟ್ಟು ಮಾಡ್ಕೋಬೋದಲ್ಲ, ನೀವು ಆ ರೀತಿ ಮಾಡೋದಕ್ಕಾಗತ್ತಾ? ಇಲ್ಲ. ಸೊ ನೀವೇನು ಮಾಡ್ತೀರಾ, ಗ್ರಾಮ ಸಭೆಗೆ ಅದನ್ನು ಕೊಡ್ತೀರಾ, ಅಂದರೆ ಪಂಚಾಯತಿ ಕೊಡ್ತೀರಾ. ಸೊ ಇವ್ರು ಏನು ಮಾಡ್ತಾರೆ, ಅದನ್ನು ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಂದರೆ ಹೈಯರ್ ತಾಲೂಕು ಲೆವೆಲ್ ಅಥವಾ ಡಿಸ್ಟಿಕ್ ಲೆವೆಲ್ಗೆ ಮಾಡ್ತಾರೆ. ಅದು ಡಿ ಸಿ ಗಂಟೆ ಹೋಗುತ್ತೆ. ಸೊ ಡಿ ಸಿಯಿಂದ ಇದು ಮೈನಿಂಗ್ ಅಂದ ತಕ್ಷಣ ಡಿ ಸಿ ಅವ್ರು ಒಪ್ಪಿಗೆ ಕೊಡೋಲ್ಲ. ಸೊ ಡಿ ಸಿ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಹೈಯರ್ ಅಫಿಷಿಯಲ್ಸ್ ಏನು, ಅವರು ಹೈಯರ್ ಅಫಿಷಿಯಲ್ಸ್ ಯಾರಿರ್ತಾರೆ ಅವ್ರಿಗೆ ಒಂದು ಫೈಲ್ನ ಕೊಡ್ತಾರೆ. ಅವರು ಒಪ್ಪಿಗೆ ಕೊಟ್ಟಾಗ ಇವರು ಕೂಡ ಅದನ್ನು ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಆದಮೇಲೆ ಇವರು ಮೈನಿಂಗನ್ನು ಮಾಡ್ಕೋಬೋದು. ನೆಕ್ಸ್ಟು ಅಕಸ್ಮಾತ್ ಕೆಲವೊಂದಷ್ಟು ಮೈನರ್ ಮಿನರಲ್ ಆಕ್ಷನ್ಗಳನ್ನ ಮಾಡ್ತಾರೆ. ಆಕ್ಷನ್ಗಳನ್ನ ಮಾಡಿದಾಗ ಇವರ ಒಂದು ಪರ್ಮಿಷನ್ ಬೇಕಾಗ್ತದೆ. ಮೈನರ್ ಮಿನರಲ್ ಅಂತಂದಾಗ ಕೆಲವೊಂದಷ್ಟು ಸ್ಪೆಸಿಫಿಕ್ ಮಿನರಲ್ಸ್ಗಳು ಅಲ್ಲಿ ಮಾತ್ರ ಸಿಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಮಿನರಲ್ ಎಲ್ಲೂ ಸಿಗಲ್ಲ, ಇಲ್ಲೊಂದೇ ಜಾಗದಲ್ಲಿ ಸಿಗುತ್ತೆ ಅನ್ನೋ ರೀತಿ ಆದರೆ, ಎಕ್ಸಾಂಪಲ್ ಯುರೇನಿಯಮ್ ಆಗಿರ್ಬೋದು. ಸೊ ಅಂಥ ಮಿನರಲ್ಗಳನ್ನ ನೀವೇನಾದ್ರು ಆಕ್ಷನ್ಗೆ ಇಟ್ಟಾಗ ಇವರ ಒಂದು ರೆಕಮೆಂಡೇಷನ್ ಪರ್ಮಿಷನ್ ಬೇಕಾಗ್ತದೆ, ಯಾರು? ಪಂಚಾಯತ್. ನೆಕ್ಸ್ಟು ಮೇಯ್ನ್ ಏನಿದೆ ಗೋಲ್ ಅಂದರೆ ಸೆಲ್ಫ್ ಗೌರ್ನಮೆಂಟ್ನ ಕೊಡಬೇಕು, ಆಯಿತಾ? ಇಷ್ಟ ಪಾಯಿಂಟಲ್ಲಿರೋದು ಸೆಲ್ಫ್ ಗೌರ್ನಮೆಂಟ್ ಇನ್ಕ್ಲೂಡ್ ಏನೇನಾಗಿರುತ್ತೆ ಅಂತಂದರೆ, ದ ಪವರ್ ಟು ಎನ್ಫೋರ್ಸ್ ಪ್ರಾವಿಷನ್ ಆರ್ ಟು ರೆಗ್ಯುಲೇಟ್ ಆರ್ ರೆಸ್ಟ್ರಿಕ್ಟ್ ದ ಸೇಲ್ ಆ್ಯಂಡ್ ಕನ್ಸಪ್ಷನ್ ಆಫ್ ಎನಿ ಇಂಟಾಕ್ಸಿಕೆಂಟ್. ನೋಡಿ, ಎಲ್ಲ ಥರದ್ದು ಇವರು ಬ್ಯಾನ್ ಮಾಡಬೇಕಂತೆ, ಪ್ರಾಹಿಬಿಟ್ ಮಾಡಬೇಕಂತೆ. ಏನು ಅಂತಂದರೆ ಇಂಟಾಕ್ಸಿಕೆಂಟ್ ಡ್ರಿಂಕಿಂಗ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ ಅಂತ ನೀವು ಒಂದಷ್ಟು ಪವರ್ಗಳು ಕೊಟ್ಟಿದೆ ಪಂಚಾಯತಿಗಳಿಗೆ, ಸರಿನಾ? ನೆಕ್ಸ್ಟು ದ ಓನರ್ಶಿಪ್ ಆಫ್ ಅ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಓನರ್ಶಿಪ್ ತೊಗೊಬಿಡ್ತಾರೆ. ನೋಡಿ ಸರ್, ಆ ಒಂದು ಬೆಟ್ಟದಿಂದ ಈ ಬೆಟ್ಟದವರೆಗೂ ನನ್ನದೇ ಜಾಗ, ಅಂದರೆ ಅವ್ರ ಹತ್ರ ಏನೂ ಇರೋಲ್ಲ ಅಂತ ತಿಳ್ಕೊಳ್ಳಿ. ಸೊ ಅವರು ಸುಮ್ಮನೆ ಬಿಲ್ಡಪ್ ತೊಗೊಂಡು ಓಡಾಡ್ತಿರ್ತಾರೆ. ಅಕಸ್ಮಾತ್ ಇವರು ಡೆವಲಪ್ಮೆಂಟ್ ಮಾಡಬೇಕು ಅಂದು ಕೂಡ ಸ್ವಲ್ಪ ಅಡ್ಗಲಾಗ್ತಿರ್ತಾರೆ. ನೋಡಿ, ಅಂಥ ಜನ ಏನಾದ್ರು ಬಂತಂದಾಗ ಅವ್ರನ್ನೂ ಕೂಡ ನೀವು ಏನಂತಾರೆ, ಓಡಿಸೋ ಒಂದು ಅಧಿಕಾರ ನಿಮಗೆ ಕೊಟ್ಟಿದೆ ಅನ್ನೋ ರೀತಿ ಇದೆ ಇದು. ನೆಕ್ಸ್ಟು ಪ್ರಿವೆಂಟ್ ಏಲಿನೇಷನ್, ರಿಸ್ಟೋರ್ ಎನಿ ಅನ್ಲಾಫುಲಿ ಏಲಿನೇಟೆಡ್ ಲ್ಯಾಂಡ್ ಆಫ್ ಅ ಸ್ಕೆಡ್ಯೂಲ್ಡ್ ಟ್ರೈಬ್. ಈಗ ಏನು ಮಾಡ್ತಾರೆ, ಎಕ್ಸಾಂಪಲ್ ಕಾಂತಾರ ಮೂವಿ ನೋಡಿದ್ದೀರಲ್ವ, ಅಂದರೆ ಅದು ಬೇರೆಯೇ ಅದು. ಬಟ್ ಕೆಲವರು ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಳ್ತಾರೆ ನೋಡಿ, ಟ್ರೈಬಲ್ ಪೀಪಲ್ ಏನಿದೆ ಲ್ಯಾಂಡು, ಆ ಲ್ಯಾಂಡು ನಮ್ಮ ಪೂರ್ವಜರು ಸೇರಿದ್ದು. ಬಟ್ ಅವ್ರ ಹತ್ರ ಏನೂ ಇದಿರಲ್ಲ, ಪೇಪರ್ಗಳು ಏನೂ ಇರಲ್ಲ. ಬಟ್ ಸ್ಟಿಲ್ ಅದೆಲ್ಲ ನಮ್ಮ ಪೂರ್ವಜರದು ಅಂತ ಇದು ಮಾಡ್ತಾರೆ ನೋಡಿ. ಸೊ ಆ ರೀತಿ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಅವ್ರಿಗೂ ಕೂಡ ನೀವು ಉತ್ತರ ಕೊಡುವಂತಹ ಪವರ್ಗಳು ನಿಮಗೆ ಕೊಟ್ಟಿದೆ, ಯಾರಿಗೆ? ಪಂಚಾಯತಿಗಳಿಗೆ. ನೆಕ್ಸ್ಟು ದ ಪವರ್ ಟು ಮ್ಯಾನೇಜ್ ವಿಲೇಜ್ ಮೇಕರ್ಸ್. ವಿಲೇಜ್ ಮೇಕರ್ಸ್ ಅಂದರೆ ಏನು ಹೇಳಿ? ವಿಲೇಜ್ ಮೇಕರ್ಸ್ ಅಂತಂದರೆ ಅಲ್ಲೊಂದಷ್ಟು ಯಜಮಾನ್ರುಗಳಿರ್ತಾರೆ. ಸೊ ಅಂಥ ಯಜಮಾನ್ರುಗಳನ್ನ ಮ್ಯಾನೇಜ್ ಮಾಡೋ ಒಂದು ಪವರ್ಗಳು ನಿಮ್ಗೆ ಕೊಟ್ಟಿದೆ. ನೆಕ್ಸ್ಟು ಟು ಎಕ್ಸೈಸ್ ಕಂಟ್ರೋಲ್ ಓವರ್ ಮನಿ ಲೆಂಡಿಂಗ್. ಸೊ ಈ ಒಂದಷ್ಟು ಕೆಲವೊಬ್ಬರಿಗೆ ಸಾಲ ಕೊಡಬೇಕಾಗಿರುತ್ತದೆ, ಅಂಥದ್ದು ಕೂಡ ಪಂಚಾಯತ್ ರಾಜ್ಗಳಿಗೆ ಪವರ್ಗಳು ಕೊಟ್ಟಿದೆ. ಸೊ ಮನಿ ಲೆಂಡಿಂಗ್ ಪವರ್ಗಳು ಕೂಡ ಕೊಟ್ಟಿದೆ. ನೆಕ್ಸ್ಟು ಎಕ್ಸೈಸ್ ಫಂಕ್ಷನರೀಸ್ ಆಫ್ ಆಲ್ ಸೆಕ್ಟರ್, ಸೋಷಿಯಲ್ ಸೆಕ್ಟರ್, ಕಂಟ್ರೋಲ್ ಲೋಕಲ್ ಪ್ಲಾನ್ಸ್. ಓಕೆ, ಎಕ್ಸೈಸ್ ಕಂಟ್ರೋಲ್ ಓವರ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಫಂಕ್ಷನರೀಸ್ ಅಂತಂದರೆ ಕೆಲವೊಂದು ಇನ್ಸ್ಟಿಟ್ಯೂಷನ್, ಎಕ್ಸಾಂಪಲ್ ಈಗ ಆಸ್ಪತ್ರೆ ಕಟ್ಟಿಸೋದು, ಶಾಲೆಗಳನ್ನ ಕಟ್ಟಿಸೋದು. ಸೊ ಇಂಥ ಒಂದಷ್ಟು ಕಟ್ಟಿಸೋದಾಗಿರ್ಬೋದು, ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು, ಇದು ಕೂಡ ನಿಮಗೆ ಒಂದು ಪವರ್ನ ಕೊಟ್ಟಿದೆ. ನೆಕ್ಸ್ಟ್ ಲೋಕಲ್ ಪ್ಲ್ಯಾನ್ಗಳು, ಎಕ್ಸಾಂಪಲ್ ಈಗ ಮೋರಿ ಅಥವಾ ಏನದು ರೋಡು
ಸೊ ಅಂಥ ಒಂದು ಲೋಕಲ್ ಪ್ಲಾನಿಂಗ್ಸ್ ಏನಿದೆ ಅದು ಕೂಡ ನೀವು ಮಾಡ್ಕೋಬಹುದು. ನೆಕ್ಸ್ಟು ಸ್ಟೇಟ್ ಲೆಜಿಸ್ಲೇಷನ್ contains safeguard to interest that panchayat at the higher level do not assume the power and authority of any panchayat at a lower level. ಹಾಗೆ ನೋಡಿದ್ವಿ ಅದು ಅಂತ ಏನು ಅಂತ ಅಂದರೆ ಹೇಳಿದ್ನಲ್ಲ, ತಾಲೂಕು ಡಿಸ್ಟ್ರಿಕ್ಟ್ ಲೆವೆಲ್ ಪಂಚಾಯತ್ಗಳು ಬಂದ್ಬಿಟ್ಟು ನಾಳೆಯಿಂದ ಈ ಒಂದು ಪಂಚಾಯತಿ ಅಥವಾ ಈ ಒಂದು ಏರಿಯಾ ಏನಿದೆ ಇದು ನಮ್ಮ ಕಂಟ್ರೋಲ್ ಇರುತ್ತೆ, ನಾವು ನೋಡ್ಕೊಳ್ತೀವಿ, ನೀವು ಬಾಗಿಲು ಹಾಕೊಂಡು ಹೋಗಿ ಅಥವಾ ಗ್ರಾಮ ಪಂಚಾಯತಿಗಳಿಗೆ ನೀವು ಬಾಗಿಲು ಹಾಕೊಂಡು ಹೋಗಿ ಅಂತ ಹೇಳೋ ಹಾಗಿಲ್ಲ. ಅದು ಸ್ಟೇಟ್ ಲೆಜಿಸ್ಲೇಷನ್ ಏನು ಮಾಡಿದೆ, ಆ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದಿದೆ, ಅದು ಪೀಸ್ ಆ್ಯಕ್ಟಲ್ಲಿದೆ. ಸರಿ, ನೆಕ್ಸ್ಟು ದ ಸ್ಟೇಟ್ ಲೆಜಿಸ್ಲೇಷನ್ ಶಲ್ ಎಂಡವರ್ ಟು ಫಾಲೋ ದ ಪ್ಯಾಟರ್ನ್ ಆಫ್ ಸಿಕ್ಸ್ ಸ್ಕೆಡ್ಯೂಲಲ್ಲಿ ಏನಿದೆ ಏರಿಯಾಗಳು ನೋಡ್ಕೊಳ್ಳಿ. ಮಣಿಪುರ್ ಬಿಟ್ಟು ಒಂದಷ್ಟು ಏರಿಯಾಗಳಿದ್ದಾವೆ, ಮಣಿಪುರು ನಿಮ್ಮ ಸಿಕ್ಸ್ತ್ ಸ್ಕೆಡ್ಯೂಲಲ್ಲಿ ಇನ್ಕ್ಲೂಡ್ ಆಗಲ್ಲ ಅದು. ನೆಕ್ಸ್ಟು ದ ಕಾನ್ಸ್ಟಿಟ್ಯೂಷನ್ ವೆಲ್ ಡಿಸೈನಿಂಗ್ ಅಡ್ಮಿನಿಸ್ಟ್ರೇಟಿವ್. ಓಕೆ, ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡಿದೆ ಅಂತಂದರೆ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಗೆ ತಂದಿದೆ ಅಂತಂದರೆ ಏನು ತಂದಿದೆ ಅಂತಂದರೆ ಸ್ಟೇಟ್ ಲೆಜಿಸ್ಲೇಚರು ಸಿಕ್ಸ್ತ್ ಸ್ಕೆಡ್ಯೂಲಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಫ್ ಒಂದಷ್ಟು ಏರಿಯಾಗಳಿದೆ, ಸ್ಕೆಡ್ಯೂಲ್ ಏರಿಯಾಗಳು ಅಂತ. ಸೊ ಆ ಒಂದು ಡೆವಲಪ್ಮೆಂಟ್ ಏನಿದೆ ಸಿಕ್ಸ್ತ್ ಸ್ಕೆಡ್ಯೂಲಲ್ಲಿ ಆ ಒಂದು ಡೆವಲಪ್ಮೆಂಟು ಸ್ಟೇಟ್ ಲೆಜಿಸ್ಲೇಚರ್ ಮಾಡಬೇಕು, ಅದ್ರ ಬಗ್ಗೆ ಕೊಟ್ಟಿದೆ. ಸೊ 16th ಬೇಡ, ಇದು ಸ್ವಲ್ಪ ಬೇರೆ ಥರ ಇದೆ, ಇದು 16th ಬೇಡ, 15th ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಬಟ್ ಸ್ಟಿಲ್ ನಾನು ಹೇಳಿದ್ನಲ್ಲ ಅಷ್ಟು ನೋಡ್ಕೊಳ್ಳಿ. ಅಂತಂದರೆ ಸ್ಟೇಟ್ ಲೆಜಿಸ್ಲೇಚರು ಆ ಒಂದು ಸಿಕ್ಸ್ತ್ ಸ್ಕೆಡ್ಯೂಲಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿದ್ದಾವೆ, ಆಯಿತಾ. ಎಕ್ಸಾಂಪಲ್ ಹೇಳೋದಾದರೆ ಅಸ್ಸಾಂ ಆಗಿರ್ಬೋದು, ಬೇರೆ ಬೇರೆ ಒಂದಷ್ಟು ಪ್ರದೇಶಗಳಾಗಿರ್ಬೋದು, ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನಿದೆ ಆ ಒಂದು ಡೆವಲಪ್ಮೆಂಟ್ನ ಮಾಡಬೇಕು ಅಂತ ಇದೆ. ಸರಿನಾ, ಇಷ್ಟು ಬಂದು ನಿಮ್ಮ ಫೀಚರ್ಸ್ ಆಫ್ ದ ಆ್ಯಕ್ಟ್ ಅಂತಿದೆ. ಸೊ ಮಿನಿಮಮ್ ಅಂದರೆ ಒಂದು 6 ಪಾಯಿಂಟು ನಿಮ್ಮ ಒಂದು ತಲೆಯಲ್ಲಿ ಇರಬೇಕು, ಯಾವುದಾದ್ರೂ ಒಂದು ಈಸಿ ಪಾಯಿಂಟ್ಸು, 2 ಲೈನ್ ಇರೋದು ಒಂದು ಈಸಿ ಪಾಯಿಂಟ್ಸ್ ಬರ್ಕೊಳ್ಳಿ. ನಂದೇ ನೋಟ್ಸ್ ಕೊಡ್ತೀನಿ ಅಂತ ಹೇಳಿದೆ, ನೋಟ್ಸು ಪ್ರಿಪೇರ್ ಆಗಿದೆ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಒಂದು ದಿನ ಅಥವಾ 2 ದಿನ ಬಿಟ್ಟು ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, PDF ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ಹಾಕ್ಸ್ಕೊಳ್ಳಿ, ರಿವಿಷನ್ ಅಷ್ಟೇ, ಆಯಿತಾ. ಈ ಒಂದು 15 ಪಾಯಿಂಟ್ಸ್ ಮಾಡಿದ್ವಿ, ತುಂಬ ಈಸಿ ಪಾಯಿಂಟ್ಸು ಅಂತ ಏನಿಲ್ಲ, ಇವೆಲ್ಲ ಸ್ಟ್ಯಾಟಿಕ್ಕು ಗುರು, ಅದಕ್ಕೆ ಸ್ವಲ್ಪ ನಿಮಗೆ ಬೋರ್ ಆದಂಗೆ ಆಗುತ್ತದೆ. ಸರಿನಾ, ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಸ್ವಲ್ಪ ಬೋರಿಂಗ್ ಅನಿಸುತ್ತೆ, ಯಾಕಂದರೆ ಇವೆಲ್ಲ ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳಲ್ವ, ಕತೆ ರೀತಿ ಇತ್ತು ಅಂತಂದರೆ ನಿಮಗೆ ಪಟ್ಟ ಅಂತ ಹೊರಟೋಗುತ್ತೆ. ಅದಿರೋದನ್ನೇ ಓದಬೇಕು ಅಂತಂದಾಗ ನಿಮಗೆ ಸ್ವಲ್ಪ ಬೋರ್ ಆಗುತ್ತೆ. ಸರಿನಾ, ಸೊ ಇಷ್ಟು ಬಂದು ನಿಮ್ಮ ಒಂದು ಪೀಸ್ ಆ್ಯಕ್ಟ್ ಆಗಿತ್ತು, ಪೀಸ್ ಆ್ಯಕ್ಟು. ನೆಕ್ಸ್ಟು ಫೈನಾನ್ಸ್ ಆಫ್ ಪಂಚಾಯತ್ ರಾಜ್ಗೆ ದುಡ್ಡು ಎಲ್ಲಿಂದ ಬರುತ್ತೆ, ಫಂಡಿಂಗು, ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಬರುತ್ತೆ, ಸೊ ಅದೆಲ್ಲ ಇಲ್ಲಿದೆ. ನೆಕ್ಸ್ಟು ಪಾರ್ಟ್ 9 ಏನಿದೆ ಪಂಚಾಯತ್ ರಾಜ್ಗೆ, ಅದು ಸೆಕ್ಟೋರಲ್ ಎಂಪವರ್ಮೆಂಟ್ ಆಫ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಬಟ್ ದ ರಿಯಲ್ ಇಲ್ಲಿದೆ, ಹೇಳ್ತಾ ಇದ್ದೇನೆ ಪಾರ್ಟ್ 9, ಬಟ್ ದ ರಿಯಲ್ ಸ್ಟ್ರೆಂತ್ ಆಫ್ ದ ಟರ್ಮ್ಸ್ ಆಫ್ ಓಕೆ. ಇಲ್ಲಿ ಏನು ಹೇಳಿದೆ ಅಂತಂದರೆ ಪಂಚಾಯತ್ ರಾಜ್ಗೆ ಆ್ಯಕ್ಚುಲಾಗಿ ಫಿನಾನ್ಷಿಯಲ್ ಪೊಸಿಷನ್ ಎಲ್ಲಿಂದ ಬರ್ತದೆ, ಎಲ್ಲಿಂದ ರಿಸೀವ್ ಆಗ್ತದೆ ಅಂತಂದರೆ ಒಂದು ಯೂನಿಯನ್ ಗೌರ್ಮೆಂಟ್ ಕೊಡುತ್ತೆ, ಯೂನಿಯನ್ ಗೌರ್ಮೆಂಟ್ ಒಂದಷ್ಟು ಗ್ರ್ಯಾಂಟ್ಸ್ಗಳನ್ನ ಕೊಡುತ್ತೆ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಅಂತಂದರೆ ಈ ಒಂದು ಪಂಚಾಯತ್ ರಾಜ್ಗೆ ಇಷ್ಟೊಂದು ದುಡ್ಡು ಕೊಡಬೇಕು, ಇಷ್ಟು ಕೋಟಿ ಕೊಡಬೇಕು ಅಂತ ಫೈನಾನ್ಸ್ ಕಮಿಷನು ಪ್ರತಿಯೊಂದು ಬಡ್ಜೆಟ್ ತಂದಾಗ ಫೈನಾನ್ಸ್ ಕಮಿಷನ್ ಮಾಡಿದ್ರು ಕೂಡ ಆ ಒಂದು ಫೈನಾನ್ಸ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡೋದು ಯಾರು ಅಂದರೆ ನಮ್ಮ ಪ್ರೆಸಿಡೆಂಟ್ ಅವರು. ಈ ಒಂದು ಫೈನಾನ್ಸ್ ಕಮಿಷನ್ನ ರಿಪೋರ್ಟ್ ತೊಗೊಂಡು ಪಾರ್ಲಿಮೆಂಟ್ಗೆ ಇಡೋದು ಯಾರು ಅಂತಂದರೆ, ಪಾರ್ಲಿಮೆಂಟ್ಗೆ ಈ ಒಂದು ರಿಪೋರ್ಟ್ ಅಂತಂದರೆ ಈ ಒಂದು ಬಡ್ಜೆಟ್ನ ಇಡೋದು ಯಾರು ಅಂದರೆ ನಮ್ಮ ಪ್ರೆಸಿಡೆಂಟ್ ಅವರಾಗಿರ್ತಾರೆ. ಸರಿನಾ, ಈ PDOದಲ್ಲಿ ಕೇಳಿದ ಅದನ್ನು ಪ್ರೆಸಿಡೆಂಟ್ ಕೇಳಿದ, ಆರ್ಟಿಕಲ್ 280 ಫೈನಾನ್ಸ್ ಕಮಿಷನು ಪ್ರೆಸಿಡೆಂಟ್ ಅನ್ಕೊಂಡು ಕೇಳಿದ, ಎಲ್ಲ ಕರೆಕ್ಟ್ ಇದೆ. ಸರಿನಾ, ನೆಕ್ಸ್ಟು ರಿಸೀವ್ ಫಂಡ್ಸ್ ಇನ್ ದ ಫಾಲೋಯಿಂಗ್. ಸರಿ, ಎಲ್ಲಿಂದ ಅಂತಂದರೆ ಒಂದಷ್ಟು ಗ್ರ್ಯಾಂಟ್ಸ್ಗಳು ನಮ್ಮ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಕಾನ್ಸ್ಟಿಟ್ಯೂಷನ್ ಏನಿದೆ ಫೈನಾನ್ಸ್ ಕಮಿಷನು, ಆ ಒಂದು ಫೈನಾನ್ಸ್ ಕಮಿಷನ್ ಕೊಟ್ಟಂತಹ ಒಂದಷ್ಟು ಗ್ರ್ಯಾಂಟ್ಗಳಾಗಿರ್ಬೋದು. ಇಲ್ಲಾಂತಂದರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೂಡ ಇದೆ, ಸ್ಟೇಟ್ ಫೈನಾನ್ಸ್ ಕಮಿಷನ್ನು ಕೂಡ ಕೆಲವೊಂದು ಗ್ರ್ಯಾಂಟ್ಗಳನ್ನ ಕೊಡುತ್ತೆ, ಅದು ಆರ್ಟಿಕಲ್ 243I ನೋಡ್ತೀವಿ ನಾವು ಸ್ಟೇಟ್ ಫೈನಾನ್ಸ್ ಕಮಿಷನ್ನ. ನೆಕ್ಸ್ಟು ಸ್ಟೇಟ್ ಗೌರ್ಮೆಂಟಿಂದ ಬರುತ್ತೆ, ಯೂನಿಯನ್ ಗೌರ್ಮೆಂಟಿಂದನೂ ಬರುತ್ತೆ, ಮೊದಲನೇ 2ನೇ ಪಾಯಿಂಟು. ನೆಕ್ಸ್ಟು 3ನೇ ಪಾಯಿಂಟು ಲೋಕಲ್ ಗ್ರ್ಯಾಂಟ್ಸ್ ಫ್ರಮ್ ಸ್ಟೇಟ್ ಗೌರ್ಮೆಂಟು. ಅದ್ರ ಜೊತೆಗೆ ಆ್ಯಕ್ಚುಯಲ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನು ಕೊಡುತ್ತೆ ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಕೂಡ ಕೊಡುತ್ತೆ, ಕೆಲವೊಂದು ಲೋನ್ಗಳನ್ನ ಕೊಡುತ್ತೆ. ನೆಕ್ಸ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಮತ್ತು ಆ್ಯಂಡ್ ಅಡಿಷನಲ್ ಕರೆಂಟ್ ಅಸಿಸ್ಟೆನ್ಸು, ಕೆಲವೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು ಬರ್ತಾವೆ ನೋಡಿದಿರಲ್ವ. ಎಕ್ಸಾಂಪಲ್ ಗ್ರಾಮ್ ಸಡಕ್ ಯೋಜನೆ, ಅಂದರೆ
ರೋಡ್ಗಳನ್ನ ಇದು ಮಾಡಬೇಕು. ಸೊ ಇದೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಇಲ್ಲಿ. ಸೊ ಆ ಒಂದು ಇಂಪ್ಲಿಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಇವ್ರಿಗೆ ಹಣವನ್ನು ಕೊಡ್ತಾರೆ, ಫಂಡ್ಗಳನ್ನ. ಇವ್ರು ಏನು ಮಾಡ್ತಾರೆ, ಕಾಂಟ್ರಾಕ್ಟ್ರನ್ನ ಯಾರನ್ನೋ ಒಬ್ಬರನ್ನ ಹುಡುಕಿ ಇವರು ಮಾಡಿಸ್ಬೇಕು ಕೆಲಸನ. ಅದು ಬಿಟ್ಟರೆ ಇನ್ನೇನಿದೆ, ಎಕ್ಸಾಂಪಲ್ ಅದೇ ಗ್ರಾಮ ಸಡಕ್ ಯೋಜನೆ, ಅದೊಂದೇ ಸಾಕು ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಇಂಟರ್ನಲ್ ಜನ್ರೇಷನ್ ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ನೋಡಿ. ಎಕ್ಸಾಂಪಲ್ ವಾಟರ್ ಟ್ಯಾಕ್ಸ್ ಆಗಿರ್ಬೋದು, ಆಯಿತಾ. ನೆಕ್ಸ್ಟು ಮನೆಗಂದಾಯ ಕಟ್ಟಿಸ್ಕೊಳ್ತಾರಲ್ಲ ಅದೊಂದು. ನೆಕ್ಸ್ಟ್ ಇನ್ನೇನು ಹೇಳ್ಬೋದು, ಬಿಸ್ನೆಸ್ ಟ್ಯಾಕ್ಸು, ಟೋಲ್ ಟ್ಯಾಕ್ಸು ಮುಂದೆ ಬರ್ತದೆ, ನೋಡವ ಅದನ್ನು, ಆಯಿತಾ. ಸೊ ಇದು ಮೊದಲನೇ ಪಾಯಿಂಟ್ಸು. ಇಷ್ಟು ಈ ಒಂದು ಇಲ್ಲಿ ಹೇಳಿದ್ನಲ್ಲ, ಇಷ್ಟು ಪಾಯಿಂಟ್ಸಲ್ಲಿ ಏನಿದೆ ಅಂತಂದರೆ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ ಅನ್ನೋದು ಇಲ್ಲಿ ಹೇಳಿದೆ. ನೆಕ್ಸ್ಟು ಅಕ್ರಾಸ್ ದ ಕಂಟ್ರಿ ದ ಸ್ಟೇಟ್ ಹ್ಯಾವ್ ನಾಟ್ ಗಿವನ್ ಅಡಿಕ್ವೇಟ್ ಅಟೆನ್ಷನ್ ಟು ದ ಫಿಸಿಕಲ್ ಎಂಪವರ್ಮೆಂಟ್ ಆಫ್ ದ ಪಂಚಾಯತ್. ಅಂದರೆ ಅಕ್ರಾಸ್ ದ ಕಂಟ್ರಿ ಆ್ಯಕ್ಚುಲಾಗಿ ಸ್ಟೇಟ್ ಹ್ಯಾವ್ ನಾಟ್ ಗಿವನ್ ಅಡಿಕ್ವೇಟ್ ಅಟೆನ್ಷನ್ ಫಾರ್ ಫಿಸಿಕಲ್ ಎಂಪವರ್ಮೆಂಟ್ ದ ಪಂಚಾಯತ್. ಫಿಸಿಕಲ್ ಎಂಪವರ್ಮೆಂಟ್ ಅಂದ್ರೇನು, ಅದಕ್ಕೆ ಹೆಚ್ಚುವರಿ ಹಣವನ್ನು ಕೊಡಬೇಕು. ಅಂದರೆ ಎಕ್ಸ್ಪೆಂಡಿಚರ್ಗಿಂತ ರೆವೆನ್ಯೂ ಜನ್ರೇಟ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಟ್ಟಿಲ್ಲ. ರೆವೆನ್ಯೂ ಜಾಸ್ತಿ ಅಂತೂ ಕೊಡ್ತಾನೇ ಇಲ್ಲ. ಸೊ ಅದು ಹೇಳಿದೆ. ನೆಕ್ಸ್ಟು ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಕೇಳ್ಬೋದು. ಕೇರಳ, ಕರ್ನಾಟಕ ಆ್ಯಂಡ್ ತಮಿಳುನಾಡು ಆರ್ ದ ಸ್ಟೇಟ್ ವಿಚ್ ಆರ್ ಕನ್ಸಿಡರ್ಡ್ ಟು ಬಿ ಪ್ರೋಗ್ರೆಸಿವ್ ಇನ್ PRI ಎಂಪವರ್ಮೆಂಟ್. ಬಟ್ ಈವನ್ ದೇರ್ ದ ಪಂಚಾಯತ್ ಆರ್ ಹೆವಿಲಿ ಡಿಪೆಂಡೆಡ್ ಆನ್ ಗವರ್ನಮೆಂಟ್ ಗ್ರ್ಯಾಂಟ್ಸು. ಈಗ ನಾನು ಹೇಳಿದೆ ಲಾಸ್ಟ್ ಪಾಯಿಂಟಲ್ಲಿ ಇಂಟರ್ನಲ್ ರಿಸೋರ್ಸ್ ಜನ್ರೇಷನ್ ಅಂತ ಹೇಳಿದೆ. ಅಂದರೆ ಸರ್ ಇವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ನೋಡಿ ಸರ್. ಏನು ಅಂತಂದರೆ ಇವ್ರಿಗೆ ಪಂಚಾಯತ್ ರಾಜ್ ಏನಿದೆ ಅವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಒಂದು ಪವರ್ಗಳನ್ನ ಕೊಟ್ಟಿದೆ. ಆದರೂ ಕೂಡ ಇವರು ಕಲೆಕ್ಟ್ ಮಾಡೋದಿಲ್ಲ. ಯಾಕೆ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಇದರಲ್ಲಿ ನೋಡಿ ರೀಸನ್ ಫಾರ್ ಇನ್ಎಫೆಕ್ಟಿವ್ ಪರ್ಫಾರ್ಮೆನ್ಸಲ್ಲಿ ನಿಮಗೆ ಹೇಳ್ತೀನಿ, ಆಯಿತಾ. ಸೊ ಅಲ್ಲಿ ಅವರು ದುಡ್ಡು ಕಲೆಕ್ಟ್ ಮಾಡೋದಿಲ್ಲ, ಯಾವುದಕ್ಕೊಂದು ರೀಸನ್ಗೆ ಅವರು ದುಡ್ಡನ್ನು ಕಲೆಕ್ಟ್ ಮಾಡೋದಿಲ್ಲ. ಆದರೂ ಯಾಕೆ ಅಂತಂದರೆ ಹೇಳ್ತೀನಿ ಅದು ಯಾಕೆ ಅಂತಂದರೆ ನಾನೇ ಹೇಳೋ ರೀತಿ ಬರ್ತಾಯಿದ್ದೀನಿ. ಅವರು ದುಡ್ಡು ಕಲೆಕ್ಟ್ ಮಾಡೋದಿಲ್ಲ. ಇವರ ಮೇಯ್ನ್ ಒಂದು ಏನಿದೆ ಹಣದ ಒಂದು ಮೂಲ ಏನಿದೆ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ನ ಒಂದು ಗ್ರ್ಯಾಂಟ್ಗಳಾಗಿರ್ಬೋದು. ಸ್ಟೇಟ್ ಗ್ರ್ಯಾಂಡ್ ಮತ್ತು ಸೆಂಟ್ರಲ್ ಗ್ರ್ಯಾಂಟ್ಗಳನ್ನೇ ಕಾಯ್ಕೊಂಡು ಕೂತಿರ್ತಾರೆ. ಸೊ ಇವರು ಇಂಟರ್ನಲ್ ಜನ್ರೇಷನ್ ಆಫ್ ಮನಿ ಏನು ಕೂಡ ಜನ್ರೇಟ್ ಆಗಲ್ಲ, ಸರಿನಾ. ನೆಕ್ಸ್ಟು ಆದರೆ ಕೇರಳ ಮತ್ತು ತಮಿಳುನಾಡು, ಕರ್ನಾಟಕ ಈ 3 ಸ್ಟೇಟ್ಗಳು ಕೂಡ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳೇನಿದೆ ಅದನ್ನು ಅಚ್ಚುಕಟ್ಟಾಗಿ ನೋಡ್ಕೋಗ್ತಾ ಇದ್ದಾರೆ. ಗ್ರ್ಯಾಂಟ್ಗಳು ಸೆಂಟ್ರಲಿಂದ ಸ್ಟೇಟ್ಗಳಿಂದ ಬಂದರೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಒಂದು ಫೀಲ್ಡಲ್ಲಿ ಅಚ್ಚುಕಟ್ಟಾಗಿ ನಡೀತಾ ಇದೆ, ಸರಿನಾ. ಅದೊಂದು ಹೆಮ್ಮೆ ಅನ್ಬೋದು, ನಮ್ಮ ಕರ್ನಾಟಕ ಒಂದು ಹೆಸರಾಗಿದೆ. ನೆಕ್ಸ್ಟು ಇಂಟರ್ನಲ್ ರಿಸೋರ್ಸ್ ಜನ್ರೇಷನ್ ಅಂತ ಪಂಚಾಯತ್ ಲೆವೆಲ್ ಇಸ್ ವೀಕ್ ತಿನ್ ಟ್ಯಾಕ್ಸ್ ಡೊಮೈನ್. ನೋಡಿ ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇಂಟರ್ನಲ್ ರಿಸೋರ್ಸ್ ಜನ್ರೇಷನ್ ಅಂತ ಪಂಚಾಯತ್ ಲೆವೆಲು ತುಂಬ ವೀಕ್ ಇದೆಯಂತೆ. ಪಂಚಾಯತ್ ಲೆವೆಲ್ ಅಂದ ತಕ್ಷಣ ನೀವು ಗ್ರಾಮ ಪಂಚಾಯತಿ ಅಂದ್ಕೋಬೇಡಿ, ಹೇಳ್ತಾ ಇದ್ದೀನಿ ಮತ್ತೆ. ಪಂಚಾಯತ್ ಲೆವೆಲ್ ಅಂದರೆ ಡಿಸ್ಟಿಕ್ಕು, ಇಂಟರ್ಮೀಡಿಯೇಟು ಮತ್ತು ವಿಲೇಜು 3 ಕೂಡ ಇನ್ಕ್ಲೂಡ್ ಆಗುತ್ತೆ. ಈ 3 ಇದರಲ್ಲಿ ಇಂಟರ್ನಲ್ ಕಲೆಕ್ಷನ್ ಏನಿದೆ, ಜನ್ರೇಷನ್ ಏನಿದೆ ತುಂಬ ವೀಕ್ ಇದೆ. ಯಾಕಂದರೆ ತಿನ್ ಟ್ಯಾಕ್ಸ್ ಡೊಮೈನ್ ಅಂತೂ ಟ್ಯಾಕ್ಸ್ ಸ್ಟ್ರಕ್ಚರ್ ಏನಿದೆ ತುಂಬ ತಿನ್ನಾಗಿದೆ, ಆಯಿತಾ. ನೆಕ್ಸ್ಟು ಪಂಚಾಯತ್ಸ್ ಆರ್ ಹೆವಿ ಡಿಪೆಂಡ್ ಆನ್ ಗ್ರ್ಯಾಂಟ್ಸ್ ಫ್ರಮ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ತುಂಬ ಡಿಪೆಂಡ್ ಆಗಿದ್ದಾರೆ. ನೆಕ್ಸ್ಟು ಮೇಜರ್ ಪೋರ್ಷನ್ ಆಫ್ ದ ಗ್ರ್ಯಾಂಟ್ಸ್ ಬೋತ್ ಫ್ರಮ್ ಯೂನಿಯನ್ ಆ್ಯಸ್ ವೆಲ್ ಆಸ್ ದ ಸ್ಟೇಟ್ ಗೌರ್ಮೆಂಟ್ ಇನ್ ಸ್ಕೀಮ್ ಸ್ಪೆಸಿಫಿಕ್. ಓಕೆ, ಯಾವುದೇ ಒಂದು ಗ್ರ್ಯಾಂಟ್ ಬಂದರೂ ಕೂಡ ಇದು ಸ್ಕೀಮ್ ಮುಖಾಂತರ ಬರ್ತದೆ. ಎಕ್ಸಾಂಪಲ್ ಹೇಳಿದ್ನಲ್ಲ ಗ್ರಾಮ ಸಡಕ್ ಯೋಜನೆ ಅಂತ. ಸೊ ಅಲ್ಲಿ ಬಂದಂತಹ ಒಂದು ಕೆಲವೊಂದು ಹಣಗಳಲ್ಲಿ ರೋಡನ್ನು ಕಟ್ಟಿಸ್ತಾರೆ, ಮಿಕ್ಕ ಹಣದಲ್ಲಿ ಮಿಕ್ಕ ಏನೇನಿದೆ ಕೆಲವೊಂದು ವರ್ಕ್ಗಳಾಗಿರಲ್ವ ಅಂಥ ವರ್ಕ್ಗಳನ್ನ ಇವರು ಕಂಪ್ಲೀಟ್ ಮಾಡ್ತಾರೆ. ಸೊ ಮೇಯ್ನ್ ಇವರಿಗೆ ಸೋರ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಗ್ರ್ಯಾಂಟ್ಗಳಿಂದನೇ. ಇನ್ ವ್ಯೂ ಆಫ್ ದರ್ ಓನ್ ಟೈಟ್ ಫಿಸಿಕಲ್ ಪೊಸಿಷನ್ ಸ್ಟೇಟ್ ಗೌರ್ಮೆಂಟ್ ಆರ್ ನಾಟ್ ನೀಡ್ ಟು ಡಿವೋಟ್ ಫಂಡ್ಸ್ ಟು ಪಂಚಾಯತ್. ಆ ಥರ ಎಲ್ಲ ಟೈಟ್ ಫಿಸಿಕಲ್ ಎಂದು ಇನ್ ವ್ಯೂ ಆಫ್ ದ ಟೈಟ್ ಓನ್ ಫಿಸಿಕಲ್. ಯಾಕಂತಂದರೆ ಎಕ್ಸಾಂಪಲ್ ಹೇಳೋದಾದರೆ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಹಣ ಇದೆಯಾ? ಇಲ್ಲ ಸ್ವಾಮಿ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದ್ದರೆ ಹಣ ಇಲ್ಲ. ಈ 5 ವರ್ಷಗಳ ಡೆವಲಪ್ಮೆಂಟ್ ಅನ್ನೋ ಪ್ರೋಗ್ರಾಮ್ಗಳು ಆಗ್ತದೆ, ಬಟ್ ಲಿಮಿಟ್ ಆಗ್ತದೆ, ಸರಿನಾ. ಯಾಕಂತಂದರೆ ತುಂಬ ಸ್ಟೇಟ್ಗಳಲ್ಲೇ ಕೆಲವೊಂದು ಸ್ಟೇಟ್ಗಳಲ್ಲಿ ತುಂಬ ಟೈಟಾಗಿರುತ್ತೆ, ಅವ್ರ ಹತ್ರನೇ ಹಣಕಾಸುಗಳು ಕಮ್ಮಿ ಇರ್ತದೆ. ಸೊ ಅದಕ್ಕೋಸ್ಕರ ಕೂಡ ಒಂದು ರೀಸನ್ ಆಗಿರ್ತದೆ, ಯಾಕಂದರೆ ಪಂಚಾಯತ್ಗಳಿಗೆ ಲೀಗ ವಹಿಸಿಲ್ಲ ಅನ್ನೋದು ಕೂಡ ಒಂದು ಕಾರಣ ಆಗ್ತದೆ. ನೆಕ್ಸ್ಟು ಹೇಳೋದಾದರೆ ನೆಕ್ಸ್ಟ್ ಪಾಯಿಂಟ್ ಏನು, 11 ಶೆಡ್ಯೂಲ್ ಮ್ಯಾಟರ್ಸ್ ಲೈಕ್ ಪ್ರೈಮರಿ ಎಜುಕೇಷನ್, ಹೆಲ್ತ್ ಕೇರು. ಸೊ ಇವೆಲ್ಲ ಕೊಡ್ತದೆ. ಸರ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಎಜುಕೇಷನ್ ಕೊಡಲ್ವ ಅಂದರೆ ಹೆಲ್ತ್ ಕೇರ್ ಕೊಡಲ್ವ? ಎಲ್ಲ ಕೊಡ್ತಾರೆ ಸ್ವಾಮಿ. ಕೆಲವೊಂದು ಫೀಲ್ಡ್ಗಳು ಇಂಪಾರ್ಟೆಂಟ್ ಫೀಲ್ಡ್ಗಳೇನಿದೆ ಅಂಥ ಫೀಲ್ಡ್ಗಳಿಗೆ ಇವರು
ಕೊಡಲೇಬೇಕು ಅಂಥ ಫೀಲ್ಡ್ಗಳಂದರೆ ಇದೆ. ಯಾವುದ್ಯಾವುದು ಅಂತಂದರೆ ಪ್ರೈಮರಿ ಎಜುಕೇಷನು, ಹೆಲ್ತ್ ಕೇರು, ವಾಟರ್ ಸಪ್ಲೈ, ಸ್ಯಾನಿಟೇಷನು, ಮೈನರ್ ಇರಿಗೇಷನು. ಈವನ್ ನಾವು ಇಟ್ ಈಸ್ ದ ಸ್ಟೇಟ್ ಗೌರ್ಮೆಂಟ್ ವಿಚ್ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಹೆನ್ಸ್ ಎಕ್ಸ್ಪೆಂಡಿಚರ್. ಸೊ ಇಷ್ಟೊಂದು ಫೀಲ್ಡ್ಗಳಲ್ಲಿ ಗೌರ್ಮೆಂಟ್ ಕೊಡ್ತಾ ಇದೆಯಂತೆ ದುಡ್ಡನ್ನ. ಸರಿನಾ? ನೆಕ್ಸ್ಟು ಇನ್ಅಡಿಕ್ವೇಟ್ ರಿಸೋರ್ಸಸ್ ಬೇಡ ನಮಗೆ ಅದು. ಸರಿನಾ? ನೆಕ್ಸ್ಟು ಸೊ 3ನೇ ಪಾಯಿಂಟ್ ಬೇಡ, ಇದು ಬೇರೆ ಥರ ಇದೆ. 3ನೇ ಪಾಯಿಂಟ್ ಬೇಡ, ನಾನು ನೋಟ್ಸಲ್ಲಿ ಕೊಡ್ತೀನಿ, ಅದನ್ನು ಓದ್ಕೊಳ್ಳಿ. ಈಗೇನಿದೆ ನಿಮಗೆ ಇದು ಓದೋದಕ್ಕೆ ಕಷ್ಟ ಆಯಿತು ಅಂದರೆ ನಾನು ನೋಟ್ಸ್ನಲ್ಲಿ ಡೀಟೇಲಾಗಿ ಈಸಿಯಾಗಿ ಕೊಟ್ಟಿರ್ತೀನಿ. ಮಿನಿಮಮ್ ಅಂದರೆ ಒಂದು 500 ವರ್ಡ್ಸಲ್ಲಿ ಇರ್ತದೆ ನಿಮಗೆ ನೋಟ್ಸು. ಯಾಕಂದರೆ ಮೈನ್ಸ್ ಪರ್ಸ್ಪೆಕ್ಟಿವಿಂದ ನಾನು ಕೊಡೋದು ನೋಟ್ಸ್ಗಳನ್ನ, ಯಾವುದೇ ನೋಟ್ಸ್ ಕೊಟ್ಟರು ಕೂಡ. ನೆಕ್ಸ್ಟು ಇನ್ ಟರ್ಮ್ಸ್ ಆಫ್ ದೇರ್ ಓನ್ ರೆವೆನ್ಯೂ ರಿಸೋರ್ಸ್ ಕಲೆಕ್ಷನ್ ದ ಗ್ರಾಮ ಪಂಚಾಯತ್ಸ್ ಆರ್ ಕಂಪ್ಯಾರಿಟಿವ್ಲಿ ಎ ಬೆಟರ್ ಪೊಸಿಷನ್ ಬಿಕಾಸ್ ದೇ ಹ್ಯಾವ್ ಎ ಟ್ಯಾಕ್ಸ್ ಡೊಮೇನ್ ಆಫ್ ದೇರ್ ಓನ್ while other two tiers are dependent only on toll fees and non-tax revenue for generating internal resources. ನೋಡಿ, ನಮ್ಮ ಗ್ರಾಮ ಪಂಚಾಯತಿಗಳು ಆಗಲೇ ಹೇಳಿದೆ, ಇಂಟರ್ನಲ್ ರಿಸೋರ್ಸಸ್ ಸ್ವಲ್ಪ ವೀಕ್ ಇದೆ ಅಂತ. ಅಂದರೆ ಪಂಚಾಯತ್ ಲೆವೆಲಲ್ಲಿ ವೀಕ್ ಇದೆ, ಅಂದರೆ ಡಿಸ್ಟಿಕ್ಕು, ಇಂಟರ್ಮೀಡಿಯೇಟು, ಈ 3 ಸೇರಿಸ್ಕೊಂಡ್ರೆ ವೀಕ್ ಇದೆ. ಬಟ್ ಸಿಂಗಲ್ಲಾಗಿ ನೀವು ಕನ್ಸಿಡರ್ ಮಾಡೋದಾದರೆ ನಮ್ಮ ಒಂದು ಗ್ರಾಮ ಪಂಚಾಯತಿ ಸ್ವಲ್ಪ ಬೆಟರ್ ಪೊಸಿಷನ್ ಇದೆ, ಆಯಿತಾ. ಜೊತೆಗೆ ಈ ಒಂದು ಅದರ್ ಟೂ ಟೈರ್ಸ್ ಏನಿದೆ, ಎಕ್ಸಾಂಪಲ್ ಇಂಟರ್ಮೀಡಿಯೇಟು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಏನಿದೆ, ಅದು ಗ್ರಾಮ ಪಂಚಾಯತಿಗೆ ಹೋಲಿಸ್ಕೊಂಡ್ರೆ ತುಂಬ ವೀಕ್ ಇದೆ. ಯಾಕಂದರೆ ಇವರು ತುಂಬ ಡಿಪೆಂಡ್ ಆಗೋದು ಯಾವುದಕ್ಕೆ ಅಂತಂದರೆ ಟೋಲ್ ಕಲೆಕ್ಷನು, ಜೊತೆಗೆ ಫೀಸು ಆ್ಯಂಡ್ ಅದರ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ಬೇರೆ ಒಂದಷ್ಟು ಇದಕ್ಕೆ ಇವರು ಇದು ಮಾಡ್ಕೊಳ್ತಾರೆ. ಯಾಕಂದರೆ ನಮ್ಮ ಗ್ರಾಮ ಪಂಚಾಯತಿ ಈ ಒಂದು ಮನೆ ಕಂದಾಯ, ಭೂಗಂದಾಯ, ಎಲ್ಲ ಥರದ ಕಂದಾಯಗಳನ್ನ ಇವರೇ ಕಟ್ಟಿಸ್ಕೊಳ್ಳೋದ್ರಿಂದ ಇಂಟರ್ನಲ್ ಜನ್ರೇಷನ್, ಮನಿ ಜನ್ರೇಷನ್ ಅಥವಾ ಫಿಸಿಕಲ್ ಜನ್ರೇಷನ್ ಏನಿದೆ ಒಳ್ಳೆ ಬೆಟರ್ ಪೊಸಿಷನಲ್ಲಿದೆ ನಮ್ಮ ಒಂದು ಗ್ರಾಮ ಪಂಚಾಯತಿಗಳು. ನೆಕ್ಸ್ಟು ಸ್ಟೇಟ್ ಪಂಚಾಯತ್ ರಾಜ್ ಆ್ಯಕ್ಟ್ಸ್ ಹ್ಯಾವ್ ಗಿವನ್ ಅ ಮೋಸ್ಟ್ ಆಫ್ ದ ಟ್ಯಾಕ್ಸೇಷನ್ ಪವರ್ ಟು ದ ವಿಲೇಜ್ ಪಂಚಾಯತ್. ನೋಡಿ, ಸ್ಟೇಟ್ ಪಂಚಾಯತ್ ರಾಜ್ ಆ್ಯಕ್ಟ್ಗಳು ತುಂಬ ಅಂದರೆ ತುಂಬ ಏನು ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಬಿಟ್ಟಿದೆ, ಆಯಿತಾ. ನೆಕ್ಸ್ಟು The revenue domain of the intermediate and district level have been kept much smaller and remain confined to the secondary area like ferry. ನೋಡಿ, ಕೆಲವೊಂದು ಪ್ಲೇಸ್ಗಳಿಗೆ ನೋಡಿ ಮೇನ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಅದೆಲ್ಲ ಗ್ರಾಮ ಪಂಚಾಯತಿ ಕೊಟ್ಬಿಟ್ಟಿದ್ದಾರಂತೆ. ಇನ್ನು ಮಿಕ್ಕ ಕೆಲವೊಂದಷ್ಟು ಏನಿದೆ ಅದನ್ನೆಲ್ಲ ಇವ್ರಿಗೆ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಯಾವುದಿದು ಅಂತ ಇಲ್ಲಿದೆ ನೋಡಿ, ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸು, ಫೆರ್ರಿ ಸರ್ವಿಸಸ್ಸು, ಮಾರ್ಕೆಟು, ವಾಟರ್ ಆ್ಯಂಡ್ ಕನ್ಸರ್ವೇಟಿವ್ ಸರ್ವಿಸಸ್ಸು, ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸು, ಸೆಸ್ಸು ಮತ್ತು ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ಫ್ಯೂ ಅದರ್ಸು. ಅದರಲ್ಲಿ ಕೆಲವೊಂದಷ್ಟು ದುಡ್ಡುಗಳು ಜಾಸ್ತಿ ಬರೋದು ಇಲ್ಲ ಇಲ್ಲಿಂದ. ಮೈನ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಅದನ್ನೆಲ್ಲ ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರಂತೆ. ಇನ್ನೊಂದು ಇದು ದುಡ್ಡು ಬರದಿರೋ ಒಂದಷ್ಟು ಪ್ಲೇಸ್ಗಳನ್ನ ಇವರು ಕೊಟ್ಟಿದ್ದಾರೆ. ಅದಕ್ಕೆ ಪಂಚಾಯತ್ ರಾಜು ತುಂಬ ಅಂದರೆ ತುಂಬ ನಮ್ಮ ಕರ್ನಾಟಕ, ಕೇರಳ ಇದರಲ್ಲೆಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು. ಸೊ ಇದೆಲ್ಲ ಯಾಕೆ ಕಾಣ್ತೀವಿ ಅಂತಂದರೆ ಇವಾಗ ಟ್ಯಾಕ್ಸ್ ಕಲೆಕ್ಷನ್ ಪವರ್ ಕೊಟ್ಟಿದ್ದಾರೆ. ಇಂಟರ್ನಲ್ ಟ್ಯಾಕ್ಸ್ ಅಂದರೆ ಇಂಟರ್ನಲ್ ರೆವೆನ್ಯೂ ಜನ್ರೇಟ್ ಆಗುತ್ತೆ, ಡೆವಲಪ್ಮೆಂಟ್ ಸ್ಕೀಮ್ಗಳು ಚೆನ್ನಾಗಿ ಇಂಪ್ಲಿಮೆಂಟ್ ಆಗ್ತದೆ. ನೆಕ್ಸ್ಟು ನಂಬರ್ ಆಫ್ ಟ್ಯಾಕ್ಸ್ ಡ್ಯೂಟೀಸ್ ಕಮ್ ಟು ಜುರಿಸ್ಡಿಕ್ಷನ್ ಆಫ್ ದ ವಿಲೇಜ್ ಪಂಚಾಯತ್. ಓಕೆ, ಇಲ್ಲೇನಿಲ್ಲ, ಅದೇ ಕೊಟ್ಟಿರೋದು. ತುಂಬ ಅಂದರೆ ತುಂಬ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಅದೆಲ್ಲ ಬರೀ ನಮ್ಮ ಗ್ರಾಮ ಪಂಚಾಯತ್ ಜುರಿಸ್ಡಿಕ್ಷನಲ್ಲಿ ಇದೆಯಂತೆ ಅಷ್ಟೇ. ಸರಿನಾ? ದೀಸ್ ಇಂಡಸ್ಟ್ರಿ ಇನ್ಕ್ಲೂಡ್ಸ್ ಯಾವುದ್ಯಾವುದು ಅಂತಂದರೆ ಹೌಸ್ ಟ್ಯಾಕ್ಸ್ ಇದೆ, ಪ್ರೊಫೆಷನ್ ಟ್ಯಾಕ್ಸು, ಲ್ಯಾಂಡ್ ಟ್ಯಾಕ್ಸು, ಸೆಸ್ ಟ್ಯಾಕ್ಸು, ಟೋಲ್ಸ್ ಆನ್ ವೆಹಿಕಲ್ಸ್, ಇದೆಲ್ಲ ಕೊಟ್ಟಿದ್ದಾರೆ. ಯಾವ ಟ್ಯಾಕ್ಸು ಅಂತ ಇಲ್ಲಿದೆ ನೋಡ್ಕೊಳ್ಳಿ. ನೆಕ್ಸ್ಟು ಇಷ್ಟೆಲ್ಲ ಪವರ್ ಕೊಟ್ಟರು ಆದರೂ ಕೂಡ ಅದು ಇನ್ಎಫೆಕ್ಟಿವ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದೆಯಂತೆ. ಯಾಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿ, ಮೊದಲನೇ ಏನಿದೆ ಇಂಟ್ರೊಡಕ್ಷನು, ಇದೇನು ಹೇಳ್ತದೆ ಅಂತಂದರೆ 73ನೇ ತಿದ್ದುಪಡಿಯಿಂದ ನಿಮಗೆ ಸಂವಿಧಾನದ ಒಂದು ಸ್ಥಾನಮಾನ ಕೊಟ್ಟರೂ ಕೂಡ ಸ್ಟಿಲ್ ಇನ್ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಪಂಚಾಯತ್ ರಾಜು ಅಂತ. ಯಾಕೆ ಅಂತ ಹೇಳೋದಾದರೆ ಅಂತಂದ್ಬಿಟ್ಟು ನೀವು ಶುರು ಮಾಡಬೇಕಾಗ್ತದೆ ಇಂಟ್ರೊಡಕ್ಷನ್ನ. ಯಾಕೆಂದರೆ ಮೊದಲನೇ ಪಾಯಿಂಟು ಲ್ಯಾಕ್ ಆಫ್ ಅಡಿಕ್ವೇಟ್ ಡೆವಲ್ಯೂಷನ್ ಅಂತಂದರೆ ಮೆನಿ ಸ್ಟೇಟ್ ಹ್ಯಾವ್ ನಾಟ್ ಟೇಕನ್ ಅಡಿಕ್ವೇಟ್ ಸ್ಟೆಪ್ ಡಿವಾಲ್ವ್ 3F ಅಂದರೆ ಫಂಕ್ಷನ್ಸ್, ಫಂಡ್ಸ್ ಆ್ಯಂಡ್ ಫಂಕ್ಷನರೀಸ್ ಟು ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಟು ಎನೇಬಲ್ ದೆಮ್ ಟು ಡಿಸ್ಚಾರ್ಜ್ ದರ್ ಕಾನ್ಸ್ಟಿಟ್ಯೂಷನಲಿ ಸ್ಟಿಪ್ಯುಲೇಟೆಡ್ ಫಂಕ್ಷನ್ಸ್. ಅಂದರೆ ಮೆನಿ ಸ್ಟೇಟು ತುಂಬ ಅಂದರೆ ತುಂಬ ಸ್ಟೇಟ್ಗಳು ಕೆಲವೊಂದು ಸ್ಟೆಪ್ಗಳನ್ನ ತೊಗೊಂಡಿಲ್ಲ. PRIಗಳನ್ನ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳೇನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಸ್ಟೆಪ್ಗಳು ಇರಬೇಕಲ್ವ.
ಅದಕ್ಕೆ ಅಂತ ಸ್ಟೆಪ್ಗಳನ್ನ ನಮ್ಮ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೊಟ್ಟಿತ್ತು. ಆ ಒಂದಷ್ಟು ರೆಕಮೆಂಡೇಷನ್ಗಳನ್ನ ಗೌರ್ಮೆಂಟ್ ಏನು ಮಾಡ್ತು, ಸ್ವಲ್ಪ ರಿಜೆಕ್ಟ್ ಮಾಡ್ತು. ಅಂದರೆ ತಲೆಗೆ ಹಾಕ್ಕೊಳ್ದೇನೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತು. ಸೊ ಆ ಒಂದು ರೆಕಮೆಂಡೇಷನ್ ಇವರು ರಿಜೆಕ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಸ್ವಲ್ಪ ನಮ್ಮ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಸ್ವಲ್ಪ ಇನ್ಎಫೆಕ್ಟಿವ್ ಪರ್ಫಾರ್ಮೆನ್ಸ್ನ ಕೊಡ್ತಾಯಿದೆ. ಅದೊಂದು ಮೊದಲನೇ ಪಾಯಿಂಟು. ಎಕ್ಸೆಸಿವ್ ಕಂಟ್ರೋಲ್ ಬೈ ಬ್ಯೂರೋಕ್ರಸಿ. ಏನು ಅಂತಂದರೆ ನಮ್ಮ ಒಂದು ಗ್ರಾಮ ಪಂಚಾಯತಿಗಳಿಗೆ ಸ್ವಲ್ಪ ಅನ್ನೋದು ಹದ್ದಿನ ಕಣ್ಣು ಅಂತ ಹೇಳ್ಬೋದು. ಏನಂತಂದರೆ ಹೈಯರ್ ಅಥಾರಿಟೀಸ್ಗಳು ಸ್ವಲ್ಪ ಇನ್ವಾಲ್ವ್ ಆಗಿಬಿಡ್ತಾರೆ. ಯಾಕಂತಂದರೆ ಕೆಲವೊಂದು ಗೊತ್ತಲ್ಲ, ಯಾಕಂದರೆ ಟ್ಯಾಕ್ಸ್ ಕಲೆಕ್ಷನ್ ತುಂಬ ನಿಮಗೆ ಪಂಚಾಯತ್ ರಾಜ್ ಕೊಡೋದ್ರಿಂದ ಹಣದ ಆಸೆಯಿಂದ ಸ್ವಲ್ಪ ಕಣ್ಣು ಬಿದ್ದೇ ಬೀಳುತ್ತೆ ಹೈಯರ್ ಆಫೀಸರ್ಸ್ಗಳಿಗೆ. ಸೊ ಅಂಥ ಹೈಯರ್ ಆಫೀಸರ್ಸು ಕಣ್ಣು ಬಿಟ್ಟಾಗ ಇವ್ರ ಮೇಲೆ ಕಣ್ಣು ಬಿಟ್ಟಾಗ ಈ ಸರ್ಪಂಚ್ ಅಂತ ಇರ್ತಾರೆ. ಸರ್ಪಂಚ್ ಅಂದರೆ ಹೆಡ್ ಆಫ್ ವಿಲೇಜು. ಸರ್ಪಂಚ್ ಅಂದರೆ ಯಜಮಾನ್ರ ಥರ. ಎಕ್ಸಾಂಪಲ್ ನಿಮಗೆ ಅಧ್ಯಕ್ಷರು ಅಂತಲೇ ತಿಳ್ಕೊಳ್ಳಿ. ಸೊ ಆ ಥರ ಅಧ್ಯಕ್ಷರಿದ್ದಾಗ ಅವ್ರಿಗೆ ಕೆಲವೊಂದಷ್ಟು ಪವರ್ಗಳನ್ನ ಕೊಟ್ಟಿರ್ತಾರಲ್ಲ, ಅಧ್ಯಕ್ಷರು ಅವ್ರದ್ದೇ ಆದಂಥ ಒಂದು ಪವರ್ಗಳಿದೆ. ಅವರು ಏನೋ ಒಂದು ಡೆವಲಪ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಹಣದ ಒಂದು ಬಿಲ್ಲನ್ನು ಬರ್ಸ್ಕೊಳ್ತಾರಲ್ಲ, ಚೆಕ್ ಬರೆಸ್ತಾರೆ ಹಣ ಒಂದು ಫಂಡನ್ನು ರಿಲೀಸ್ ಮಾಡೋದಕ್ಕೋಸ್ಕರ. ಆ ಟೈಮಲ್ಲಿ ಇವರ ಒಂದು ಅಧ್ಯಕ್ಷರದ್ದು ಸೈನ್ ಬೇಕಾಗಿರುತ್ತೆ. ಇವರು ಅಧ್ಯಕ್ಷರನ್ನ ಬುಡ್ಡಿಗೆ ಹಾಕ್ಕೊಂಡು ಎಲ್ಲ ದುಡ್ಡನ್ನು ಇವರೇ ತಿನ್ನೋ ರೀತಿ ಇರ್ತಾರೆ ಹೈಯರ್ ಆಫೀಸರ್ಸು. ಸೊ ಇವರ ಒಂದು ಹೈಯರ್ ಬ್ಯೂರೋಕ್ರಾಟ್ಸ್ ಅಂತಾರೆ. ಸೊ ಇವರ ಒಂದು ಇನ್ವಾಲ್ವ್ಮೆಂಟಿಂದ ಪರ್ಫಾರ್ಮೆನ್ಸು ಕಮ್ಮಿಯಾಗಿದೆ. ಎರಡನೇ ಪಾಯಿಂಟ್ ಹೇಳ್ತದೆ. ನೆಕ್ಸ್ಟು ಮೂರನೇ ಪಾಯಿಂಟು, ಟು ಇಂಪ್ಲಿಮೆಂಟೇಷನ್ ಆಕ್ಟಿವಿಟೀಸ್ ಅಂಡರ್ ದ ಸರ್ಟನ್ ಸ್ಕೀಮ್ ಆರ್ ನಾಟ್ ಆಲ್ವೇಸ್ ಅಪ್ರೋಪ್ರಿಯೇಟ್ ಫಾರ್ ಫುಲ್ ಪಾರ್ಟ್ ಆಫ್ ಆಲ್ ಡಿಸ್ಟ್ರಿಕ್ಟ್ ಇನ್ಸೂಟಬಲ್ ಆಕ್ಟಿವಿಟೀಸ್ ಬೀಯಿಂಗ್ ಪ್ರಮೋಟ್. ಓಕೆ, ಏನು ಹೇಳ್ತದೆ ಅಂತಂದರೆ, ಈಗ ಅವಶ್ಯಕತೆ ಏನಿದೆ ಅದನ್ನೇ ಕೊಡಬೇಕಲ್ವ. ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ಊರಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಳಿ. ರೋಡು, ಆಸ್ಪತ್ರೆ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಬೀದಿ ಲೆಪ್ಪ ಇಲ್ಲ. ಈಗ ಗ್ರಾಮ ಸಡಕ್ ಯೋಜನೆ ಅಂತ ಇರ್ತಾರೆ. ಈಗಾಗಲೇ ನಮ್ಮದೇ ರೋಡ್ಗಳಿದೆ, ಒಳ್ಳೆ ಸಿಮೆಂಟ್ ರೋಡು, ತಾರ್ ರೋಡ್ ಇದೆ, ಒಳ್ಳೆ ಆಸ್ಪತ್ರೆ ಇದೆ. ನಮ್ಗೆ ಎಲ್ಲ ಯಾವುದೇ ಥರದ ಬೇರೆ ಥರ ಸ್ಕೀಮ್ಗಳು ಬೇಕಿಲ್ಲ. ನಮಗೆ ಏನು ಬೇಕು ಸ್ಕೀಮು ಅಂತಂದರೆ ಬೀದಿ ದೀಪ ಬೇಕು. ಬಟ್ ಬೀದಿ ದೀಪ ಹಾಕ್ಸ್ಕೊಡ್ತಾರೆ ಅವರು. ಗ್ರಾಮ ಸಡಕ್ ಯೋಜನೆ ಅಂತಂದಿದ್ದಾರೆ. ಗ್ರಾಮ ಸಡಕ್ ಯೋಜನೆ ರೋಡ್ ಮಾಡಿಸಿ ಅಂತ ಫಂಡ್ ರೇಸ್ ಮಾಡ್ತಾರೆ. ರೋಡೇ ಮಾಡಿಸ್ಬೇಕು. ರೋಡ್ ಮಾಡಿಸಿ ಅಂದರೆ ರೋಡೇ ಮಾಡಿಸ್ಬೇಕು. ರೋಡ್ ಮಾಡಿಸಿನೇ ನೀವು ಅದನ್ನು ಪ್ರತಿಯೊಂದು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು. ಬಟ್ ಈ ಆ್ಯಕ್ಚುಲಾಗಿ ಏನು ಒಂದು ಸೆಂಟ್ರಲ್ ಮತ್ತು ಸ್ಟೇಟ್ ಸ್ಪಾನ್ಸರ್ ಸ್ಕೀಮ್ಗಳಿದ್ದಾವೆ, ಆ ಸ್ಕೀಮ್ಗಳು ಆ್ಯಕ್ಚುಲಾಗಿ ಏನು ಬೇಕೋ ಅದನ್ನು ಕೊಡ್ತಾಯಿಲ್ಲ. ಆಯಿತಾ? ನಾನು ಹೇಳಿದ್ನಲ್ಲ, ಈಗ ನಮ್ಮ ಊರಲ್ಲಿ ನನಗೆ ರೋಡ್ಗಳಿದೆ, ನಮಗೆ ರೋಡ್ ಬೇಡ, ನನಗೆ ಬೀದಿ ದೀಪ ಬೇಕು. ಬಟ್ ಬೀದಿ ದೀಪ ಕೊಡ್ತಾ ಇದ್ದಾರಾ? ಇಲ್ಲ. ಸೊ ಅವಶ್ಯಕತೆ ಏನು ಬೇಕೋ ಅದನ್ನು ಕೊಡ್ತಾಯಿಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ಕೊಡ್ತಾ ಇದ್ದಾರೆ. ಅದು ಕೂಡ ಒಂದು ರೀಸನ್ ಆಗಿದೆ ಇವರ ಒಂದು ಲೋವರ್ ಪರ್ಫಾರ್ಮೆನ್ಸ್ಗೆ. ನೆಕ್ಸ್ಟು ಫೋರ್ತ್ ಪಾಯಿಂಟ್ ಇದೆ. ಫೋರ್ತ್ ಪಾಯಿಂಟ್ ಅದನ್ನು ಓದಬೇಡಿ, ಇದನ್ನು ಓದಿ. ಓವರ್ ಡಿಪೆಂಡೆನ್ಸ್ ಆಫ್ ಗೌರ್ಮೆಂಟ್ ಫಂಡಿಂಗ್. ಎಲ್ಲದಕ್ಕೂ ಗೌರ್ಮೆಂಟ್ ಫಂಡ್ಗೋಸ್ಕರ ಕಾಯೋದ್ರಿಂದ, ಗೌರ್ಮೆಂಟ್ ಫಂಡ್ಗೆ ಕಾಯೋದ್ರಿಂದ ಕೂಡ ನಮ್ಮ ಒಂದು ಪರ್ಫಾರ್ಮೆನ್ಸು ಕಮ್ಮಿಯಾಗಿದೆ. ಇಂಟರ್ನಲ್ ರೆವೆನ್ಯೂ ಜನ್ರೇಷನ್ನು ಕಮ್ಮಿಯಾಗಿದೆ. ಸರಿನಾ? ನೋಡಿ, ಇಲ್ಲಿದೆ, ಇನ್ಸ್ಟೆಡ್ ಆಫ್ ರೈಸಿಂಗ್ ದೇರ್ ಓನ್ ರಿಸೋರ್ಸಸ್ ರೆಡ್ಯೂಸಿಂಗ್ ಸಿಟಿಸನ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಡಿಮಾಂಡ್ ಫಾರ್ ಸೋಷಿಯಲ್ ಆಡಿಟ್. ನೋಡಿ, ತುಂಬ ಗೌರ್ಮೆಂಟ್ ಫಂಡ್ಗೆ ನೀವು ಡಿಪೆಂಡ್ ಆಗೋದ್ರಿಂದ ಈ ಒಂದು ಸಿಟಿಸನ್ನ ಒಂದು ಇನ್ವಾಲ್ವ್ಮೆಂಟ್ ಕಮ್ಮಿ ಆಗುತ್ತೆ. ಅಂದರೆ ಟ್ಯಾಕ್ಸ್ ನೀವು ಕಲೆಕ್ಟ್ ಮಾಡೋದ್ರಿಂದ ಜನಗಳಿಗೆ ಅರ್ಥ ಆಗುತ್ತೆ, ಅಂದರೆ ನಾವು ಕೂಡ ಟ್ಯಾಕ್ಸ್ಗಳನ್ನ ಕಟ್ಟಬೇಕು ಗೌರ್ಮೆಂಟ್ಗೆ ಅನ್ನೋದು ಒಂದು ಅರ್ಥ ಆಗುತ್ತೆ. ಬಟ್ ನೀವೆಲ್ಲ ಪ್ರತಿಯೊಂದಕ್ಕೂ ನೀವು ಸ್ಟೇಟ್ಗಳನ್ನ ನೀವು ದುಡ್ಡು ಕೊಡ್ತಾರೆ ಅಂತ ಕಾಯ್ಕೊಂಡ್ರೆ ಅದು ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗೋಲ್ಲ, ಕಮ್ಮಿ ಆಗುತ್ತೆ. ಎಷ್ಟು? ಇದು 4ನೇ ಪಾಯಿಂಟ್ ಆಯಿತು. 5ನೇ ಪಾಯಿಂಟು, ರಿಲೆಕ್ಟೆಂಟ್ ಟು ಯೂಸ್ ಫಿಸಿಕಲ್ ಪವರ್. ಇಂಪಾರ್ಟೆಂಟ್ ಪವರ್ ಟು ದ GP is the right to levy tax on the property. There were few punches physical power to levy tax. Okay, so reluctant to use of physical power. ಆ್ಯಕ್ಚುಲಿ ಫಿಸಿಕಲ್ ಪವರ್ ಏನು ಅಂತಂದರೆ, ಇವ್ರಿಗೆ ನೋಡ್ರಪ್ಪ, ನೀವು ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿ ಅಂತ ಪವರ್ ಕೊಟ್ಟಿದೆ, ಬಟ್ ಸ್ಟಿಲ್ ಇವರು ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಲ್ಲ. ಯಾಕೆ ಅಂತ ಹೇಳಿದರೆ, ಗ್ರಾಮ ಪಂಚಾಯತಿಗಳಲ್ಲಿ ಹೇಳಿದೆ ನಾನು, ಕೆಲವೊಂದು ಟ್ಯಾಕ್ಸ್ಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ, ಬಟ್ ಸ್ಟಿಲ್ ಅಲ್ಲೂ ಕೂಡ ಕೆಲವೊಂದಷ್ಟು ಚಾಲೆಂಜಸ್ಗಳಿರ್ತದೆ. ಈಗ ಸ್ವಲ್ಪ ಹಳ್ಳಿಗಳಲ್ಲಿ ಅಂತಂದಾಗ ನಾಳೆ ಹೋಗ್ಬಿಟ್ಟು ಮನೆಗಂದಾಯನ ಕಟ್ಟಿ ಅಂತ ಹೇಳಿದ್ರೆ ಕಟ್ಬಿಡ್ತಾರ? ನಾನೇ ಕಟ್ಟಬೇಕು ಸ್ವಾಮಿ, ಇದು ನನ್ನ ಮನೆ, ನಾನೇ ಕಟ್ಟಲಿ ಟ್ಯಾಕ್ಸು ಅಂತಾರೆ. ಸೊ ಅವ್ರಿಗೆ ಅರ್ಥನೇ ಆಗಲ್ಲ ಅವ್ರಿಗೆ. ಸರಿನಾ? ಕೆಲವೊಂದು ರೀಸನ್ಗಳಿದೆ, ತುಂಬ ರೀಸನ್ಗಳಿದೆ. ಯಾಕೆ ಅಂತಂದರೆ ಹೇಳ್ಬೋದು, ಕೆಲವೊಬ್ಬರು ಮನೆಯವ್ರಿಗೆ ಗೊತ್ತಿರೋರು ಹೇಳ್ತಾರೆ ನಾನೇ ಕಟ್ಟಲಿ, ನಮ್ಮ ಮನೆ ಅಂತಾನೆ ಅವನು ಅಧ್ಯಕ್ಷರು, ನಾನೇ ಕಟ್ಟಲಿ ಅನ್ನೋ ರೀತಿ ಆಗಿರ್ಬೋದು. ನಮ್ಮ ಮಗ ಮೆಂಬರ್ ಆಗವನೇ ಪಂಚಾಯತಲ್ಲಿ, ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಕಣ್ಬಿಡು ಅನ್ನೋ ರೀತಿ ಮಾತಾಡ್ತಾರೆ, ನೋಡಿದ್ದಾರೆ ಹಳ್ಳಿಗಳಲ್ಲಿ. ಸೊ ಅದು ಕೂಡ ಕೆಲವೊಂದು ತುಂಬ ರೀಸನ್ಗಳು ಕೊಡ್ಬೋದು ಯಾಕೆ ಟ್ಯಾಕ್ಸ್ ಕಟ್ಟಲ್ಲ ಅನ್ನೋದಕ್ಕೆ. ಸೊ
ಅದು ಒಂದು ರಿಲೇಟೆಡ್ ಅವರ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು, ನೆಗ್ಲಿಜೆನ್ಸ್ ಆಫ್ ಕಲೆಕ್ಟಿಂಗ್ ರೆವೆನ್ಯೂ ಅಥವಾ ಟ್ಯಾಕ್ಸಸ್ಸು. ಇದು ಕೂಡ ಒಂದು ಪಂಚಾಯತ್ ರಾಜ್ ಒಂದು ಪರ್ಫಾರ್ಮೆನ್ಸ್ನ ಕಮ್ಮಿ ಮಾಡುತ್ತೆ. ನೆಕ್ಸ್ಟು 6ನೇ ಪಾಯಿಂಟು ಸ್ಟೇಟಸ್ ಆಫ್ ಅ ಗ್ರಾಮ ಸಭಾ. 6ನೇ ಪಾಯಿಂಟ್ ಏನಿದೆ, ವೀಕ್ ಗ್ರಾಮ ಸಭಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಗ್ರಾಮ ಸಭಾ ಲ್ಯಾಕ್ಸ್ ಕ್ಲಿಯರ್ ಪವರ್, ಪ್ರೊಸೀಜರ್, ಅಕೌಂಟಬಿಲಿಟಿ ಎಕ್ಸೆಟ್ರಾ, ಡಿಮಿನಿಷಿಂಗ್ ದರ್ ಪೊಟೆನ್ಷಿಯಲ್ ಫಾರ್ ಟ್ರಾನ್ಸ್ಪರೆನ್ಸಿ. ಈಗ ಗ್ರಾಮ ಸಭಾ ಅಂತಂದರೆ ಹೇಳಿದ್ರೆ ಎಷ್ಟು ಯಾರ್ಯಾರಿರ್ತಾರೆ ಅಂತ. ಸೊ ಆ ಥರ ಎಲ್ಲ ಇದ್ದರೂ ಕೂಡ ಅವರ ಒಂದಷ್ಟು ಪವರ್ಗಳನ್ನ ಅವ್ರು ಯೂಸ್ ಮಾಡಲ್ಲ. ಅವರು ಈಗ ನಾಳೆ ಯಾರೋ ಒಬ್ಬರನ್ನ ನೀವು ಮೆಂಬರ್ ಮಾಡ್ತೀರಾ, ಅಧ್ಯಕ್ಷರು ಮಾಡ್ತೀರಾ, ಸರಿ. ಸೊ ಅವ್ರು ಆ್ಯಕ್ಚುಲಾಗಿ ಆ ಒಂದು ಪವರ್ಗಳನ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ತಾಯಿದ್ದಾರೆ, ಅದು ನೀವು ತುಂಬ ನೋಡಬೇಕು. ಸುಮ್ಮನೆ ಓಟ್ ಹಾಕ್ಬಿಟ್ಟು ಗೆಲ್ಸೋದಲ್ಲ. ಸೊ ಅವ್ರು ಆ್ಯಕ್ಚುಲ್ ಪವರ್ಗಳನ್ನ ಯೂಸ್ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಅಲ್ಲಿ ಸ್ವಲ್ಪ ಹಣ ತಿಂತಾರೆ. ಯಾರು ತಿನ್ನಲ್ಲ ಗುರು, ತಿಂತಾರೆ ಗುರು ಅವರು, ಸರಿನಾ? ಓಪನ್ ಆಗಿ ಹೇಳ್ತಾ ಇದ್ದೀನಿ, ಪಂಚಾಯತಿಗಳಲ್ಲಿ ತಿಂತಾರೆ, ಸರಿನಾ? ಇದರಿಂದ ಏನಾಗ್ತದೆ, ಟ್ರಾನ್ಸ್ಪರೆನ್ಸಿ ಹೋಗ್ತಿದೆ, ಆ್ಯಕ್ಚುಲ್ ಟ್ರಾನ್ಸ್ಪರೆನ್ಸಿ ಹೋಗ್ತಿದೆ. ಹಿಂದೆ ನಿಂತ್ಕೊಂಡು ದುಡ್ಡು ತಿಂತಾರೆ, ಮುಂದೆ ಡೆವಲಪ್ ಮಾಡಿದ್ದೀವಿ ಅಂತಾರೆ, ಗಂಟೆನೂ ಮಾಡಿಸಿರಲ್ಲ ಅವರು. ಸೊ ಇದರಿಂದ ಏನಾಗ್ತದೆ, ಆ್ಯಕ್ಚುಲ್ ಗ್ರಾಮ ಸಭಾ ಅನ್ನೋದಕ್ಕೆ ಮೀನಿಂಗ್ ಏನಿದೆ ಹೇಳಿದ್ರೆ, ಇಟ್ ಇಸ್ ಎ ನ್ಯೂಕ್ಲಿಯಸ್ ಆಫ್ ಅ ಪಂಚಾಯತ್, ನ್ಯೂಕ್ಲಿಯಸ್ ಆಫ್ ಅದು ಸೆಲ್ಫ್ ಗವರ್ನಮೆಂಟ್ ಅಂತ ಏನೇನೋ ಹೇಳಿದೆ ಅದಕ್ಕೆ. ಸೊ ಅದೆಲ್ಲ ಸುಳ್ಳಾಗ್ತದೆ. ಸೊ ಅದು ಕೂಡ ಒಂದು. ನೆಕ್ಸ್ಟು ಕ್ರಿಯೇಷನ್ ಆಫ್ ಅ ಪ್ಯಾರಲಲ್ ಬಾಡಿ. ನೆಕ್ಸ್ಟ್ ಪಾಯಿಂಟು ಏನಿದು ಪ್ಯಾರಲಲ್ ಬಾಡೀಸ್ ಅಂತಂದರೆ, ಕೆಲವೊಂದು ಪಂಚಾಯತ್ ರಾಜ್ ಪವರ್ಗಳೇನಿದೆ ಅದನ್ನು ಇನ್ನೊಬ್ಬರಿಗೆ ಒಪ್ಪಿಸ್ತಾರೆ. ಎಕ್ಸಾಂಪಲ್ ಈಗ ಯಾವುದೋ ಒಂದು ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳಿ. ಯಾವ ಅಪ್ಲಿಕೇಶನಪ್ಪ ಹೇಳೋದು, ನಿಮಗೆ ಸಿಂಪಲ್ ಹೇಳೋದಾದ್ರೆ ಏನೋ ಒಂದು ಯಾವುದು, ಈಗ ಬರ್ತ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಥವಾ ಡೆತ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಪಂಚಾಯತ್ ರಾಜ್ಗೆ ಪ್ರತಿಯೊಂದು ಪವರ್ಗಳನ್ನ ವಹಿಸ್ಕೊಟ್ಟಿದ್ದಾರೆ ಅಲ್ವಾ. ಈಗ ಪಂಚಾಯತಿಯವರು ಅದನ್ನು ಮಾಡಬೇಕು. ಈಗ ಅವ್ರೇನು ಮಾಡ್ತಾರೆ, ಅದನ್ನು ನೀವು ನಾಡ ಕಚೇರಿಗೆ ಹೋಗಿ ಮಾಡಿಸ್ಕೊಳ್ಳಿ. ಸೊ ಇಟ್ ಇಸ್ ಕಾಲ್ಡ್ ಪ್ಯಾರಲಲ್ ಬಾಡೀಸ್ ಅಂತ ಹೇಳ್ಬೋದು. ಅಂದರೆ ಇನ್ನೊಂದು ಬಾಡಿ ಹತ್ರ ಹೋಗಿ. ಸೊ ಈ ಥರ ಜನಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋದ್ರಿಂದ ಅದು ಕೂಡ ಒಂದು ರೀಸನ್ ಆಗ್ತಿದೆ, ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ, ಸರಿನಾ? ನೆಕ್ಸ್ಟು ಅದು ಸಾಕು, ಅಷ್ಟು ಗೊತ್ತಿದ್ರೆ ಸಾಕು ಏನು ಅಂತ ಪ್ಯಾರಲಲ್ ಬಾಡೀಸು. ಪೂರ್ ಇನ್ಫ್ರಾಸ್ಟ್ರಕ್ಚರ್, ಇದು ಕೂಡ ಇಂಪಾರ್ಟೆಂಟು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಗ್ರಾಮ ಪಂಚಾಯತಿಲಿ ಒಳ್ಳೆ ಬಿಲ್ಡಿಂಗೇ ಇರಲ್ಲ. ಕೆಲವೊಂದು ಬೆರಳಿಕೆಯ ಒಂದಷ್ಟು ಪಂಚಾಯತಿಗಳು ಮಾತ್ರ ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿರ್ತದೆ. ಇನ್ನು ಮಿಕ್ಕಿದ ಪಂಚಾಯತಿಗಳಲ್ಲಿ ಅದೇ ಹಳೆ ಹಂಚು, ಹಳೆ ಶೀಟಲ್ ಮನೆ, ಸೊ ಅಂಥ ಒಂದು ಚಿಕ್ಕ ಪುಟ್ಟ ಇದರಲ್ಲೇ ಗ್ರಾಮ ಪಂಚಾಯತಿಗಳು ಮಾಡಿರ್ತಾರೆ. ಇದು ಕೂಡ ಒಂದು ಪರ್ಫಾರ್ಮೆನ್ಸು ಲೋವರ್ ಆಗೋದಕ್ಕೆ ಕಾರಣ ಆಗ್ತದೆ, ಸರಿನಾ? ನೆಕ್ಸ್ಟು ಅದಕ್ಕೆ ತಕ್ಕಂತೆ ಒಂದು ಆಫೀಸ್ ಇಲ್ಲ, ಬಿಲ್ಡಿಂಗ್ಸ್ ಇಲ್ಲ, ಆಯಿತಾ? ಡೇಟಾಬೇಸ್ಗಳು, ಮಾನಿಟ್ರಿಂಗು, ಸೊ ಆರ್ ಲ್ಯಾಕಿಂಗ್ ಆಫ್ ಇನ್ ಮೋಸ್ಟ್ ಕೇಸಸ್. 80% GPಗಳಿಗೆ ಆಕ್ಸೆಸ್ ಕಂಪ್ಯೂಟರ್ಗಳಿದಾವಂತೆ, ಜಾಸ್ತಿ ಇಲ್ಲದೆ 80% ಅಂತಿದೆ. ಎಲ್ಲೋ ಸಿಕ್ತು 80% ಅಂತ, ಬಟ್ ಅದು ಅಫಿಷಿಯಲ್ ನಂಬರ್ ಅಲ್ಲ, ಇದು ಯಾವುದೊಂದು ವೆಬ್ಸೈಟಲ್ಲಿ ನೋಡಿದೆ. ಬಟ್ ಸ್ಟಿಲ್ ತುಂಬ GPಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ ಕಂಪ್ಯೂಟರ್ ವ್ಯವಸ್ಥೆಗಳು ತುಂಬ ಕಮ್ಮಿ ಇದೆ. ಅದು ಕೂಡ ಒಂದು ರೀಸನ್ ಆಗ್ತಿದೆ. ನೆಕ್ಸ್ಟು ತುಂಬ ಜನ ಅಂದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ, ಅಂದರೆ ಮೆಂಬರ್ಸ್ಗಳು ಏನಿರ್ತಾರೆ, ಅವರು ಸ್ವಲ್ಪ ಇಲ್ಲಿಟ್ರೇಟ್ ಇರ್ತಾರೆ. ಅವ್ರಿಗೆ ಆ್ಯಕ್ಚುಲಾಗಿ ಪವರ್ಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಅಷ್ಟು ಗೊತ್ತಿರಲ್ಲ. ನೆಕ್ಸ್ಟು ಅವ್ರಿಗೆ ನೋಡಿ ಸೆಮಿ ಲಿಟ್ರೇಟು ಮತ್ತು ಇಲ್ಲಿಟ್ರೇಟ್ ಆಗಿರ್ತಾರೆ. ಸೊ ಅಂಥವ್ರಿಗೆ ನೀವು ಒಂದಷ್ಟು ಟ್ರೈನಿಂಗ್ನ ಕೊಡಬೇಕು. ಟ್ರೈನಿಂಗ್ಸು ಮತ್ತು ಅವರು ಒಂದು ಪರ್ಫಾರ್ಮೆನ್ಸ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ, ಆಯಿತಾ? ಟ್ರೈನಿಂಗ್ ಕೊಟ್ಟು ಅವ್ರನ್ನ ರೆಡಿ ಮಾಡಬೇಕು ಅನ್ನೋದು ಒಂದು ರೀಸನ್ ಆಗಿತ್ತು. ಸೊ ಏನು ಹೇಳಬೇಕು ಅಂತ ಬಂದೆ ಮರ್ತೇವಾಯಿತು. ಅಷ್ಟೇ ಗುರು, ಇಷ್ಟೇ ರೀಸನ್ ಫಾರ್ ಇನ್ಎಫೆಕ್ಟಿವ್ ಪರ್ಫಾರ್ಮೆನ್ಸು ಏನೇನಿದೆ ಎಲ್ಲ ಹೇಳಿದ್ದೀನಿ. ಸಾಕು ಗುರು, ಎಷ್ಟು ಸಿಂಪಲಾಗಿ ಹೋಗಿ ಜಾಸ್ತಿ ಡೆಪ್ತು ಅರ್ಥ ಮಾಡಿಕೊಂಡು ನಾಳೆ ನೀವು ಇದ್ರ ಬಗ್ಗೆ ಏನು ರಿಸರ್ಚ್ ಪೇಪರ್ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಆದ ಒಂದಷ್ಟು ಒನ್ ವರ್ಡ್ಸಲ್ಲಿ ಒಂದಷ್ಟು ನಂಬರ್ಸ್ಗಳು, ಅಂತಂದರೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ನಲ್ಲ ಈಗ ಇಷ್ಟು % ಇತ್ತು ಅಂತ, ಯಾವುದೋ ವೆಬ್ಸೈಟಲ್ಲಿ ಸಿಕ್ತು ಅಂತ ಹೇಳಿದೆ ನಾನು. ಅದೇ ರೀತಿ ನೀವು ಬೇರೆ ಮ್ಯಾಗ್ಝಿನ್ಸ್ಗಳು ಅಥವಾ ನ್ಯೂಸ್ ಪೇಪರ್ ಓದ್ತಾ ಇತ್ತು ಅಂತಂದರೆ ಆ ಒಂದಷ್ಟು ನಂಬರ್ಸ್ಗಳನ್ನ ತೊಗೊಳ್ಳಿ. ನಿಮ್ಮ ಒಂದು ಇಂಟ್ರೊಡಕ್ಷನ್ ಪೇಜಲ್ಲಿ ಅಥವಾ ಬಾಡಿಯಲ್ಲಿ ನೀವು ಅದನ್ನು ಹಾಕಿದ್ರೆ ಅದು ತೂಕ ಜಾಸ್ತಿ ಆಗುತ್ತೆ ನಿಮ್ಮ ಆನ್ಸರ್ಗೆ ಅಂತ ಹೇಳ್ತಾ, ಏನು ಹೇಳಬೇಕು, ಸಮ್ಮರಿ ಶೀಟ್ಗಳು ತೊಗೊಳ್ಳಿ, ರಿವಿಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸುಮ್ಮನೆ ಮತ್ತೆ ನೀವು ಇದನ್ನು ಬುಕ್ನ ಓಪನ್ ಮಾಡಿ ಓದೋ ಅವಶ್ಯಕತೆಯೇ ಇರೋಲ್ಲ. ನನ್ನ ಒಂದು ಪಂಚಾಯತ್ ರಾಜ್ ನೋಟ್ಸ್ ಕೊಡ್ತೇನೆ ಈಗ ಡೀಟೇಲಾಗಿ. ಇನ್ನೊಂದು ದಿನ 2 ದಿನ ವೆಯ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಿಮಗೆ ಅಲ್ಲೊಂದು ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ PDF ಅಂತ. ಅಲ್ಲಿ ಹೋಗಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಆ ವೆಬ್ಸೈಟಲ್ಲೂ ಹಾಕಿರ್ತೀನಿ. ಎಲ್ಲರೂ ಓದ್ಕೊಳ್ಳೋದು ಡಿಸ್ಕ್ರಿಪ್ಷನಲ್ಲಿ ಇದು PDF ಹಾಕಿರ್ತೀನಿ. ಆ PDF ಆದರೂ ಡೌನ್ಲೋಡ್ ಮಾಡ್ಕೊಂಡು ಓದಿ. ಸಮ್ಮರಿ ಶೀಟ್ ತೊಗೊಳ್ಳಿ ಅಂತ ಹೇಳ್ತಾ
ಕೆಲವೊಂದು ರೆಕಮೆಂಡೇಷನ್ ಇತ್ತು ನನ್ನ ಕ್ಲಾಸಲ್ಲಿ ನಿಮಗೆ ಸ್ವಲ್ಪ ಏನಾದ್ರು ಡಿಫಿಕಲ್ಟಿ ಆಗ್ತಾಯಿದೆ ಅಂತಂದರೆ, ಯಾಕೆ ನಿಮಗೆ ಸ್ವಲ್ಪ ಬೋರಿಂಗ್ ಆಗುತ್ತೆ ಅಂತಂದರೆ ಇವೆಲ್ಲ ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳು. ನಾನು ಹೇಳಿದ್ದೆಲ್ಲ ಫುಲ್ಲು ಸ್ಟ್ಯಾಟಿಕ್ಕು, ಸರಿನಾ. ಹಿಸ್ಟ್ರಿ ಇಲ್ಲ ಇದರಲ್ಲಿ, ಆಯಿತಾ. ಫ್ಯೂಚರು ಇಲ್ಲ, ಜಸ್ಟ್ ಸ್ಟ್ಯಾಟಿಕ್ಕು. ಪ್ರೆಸೆಂಟ್ ಏನಿದೆ ಹಿಂಗಾಗಬೇಕು, ಹಿಂಗೆ ಮಾಡಬೇಕು ಅಷ್ಟೇ. ಅದ್ರ ಬಗ್ಗೆ ಇರೋದ್ರಿಂದ ನಿಮಗೆ ಸ್ವಲ್ಪ ಬೋರ್ ಆಗುತ್ತೆ. ನನಗೂ ಅರ್ಥ ಆಯಿತು. ನಾನು ಕೂಡ ಇದನ್ನು 2-3 ದಿನ ತೊಗೊಂಡಿದ್ದೀನಿ ಓದೋದಕ್ಕೆ. ಅರ್ಥ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಲಕ್ಷ್ಮೀಕಾಂತಲ್ಲಿ ನಾನು ನೋಟ್ಸ್ ಕೊಡ್ತೀನಿ, ಓದ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅರ್ಥ ಆದರೂ ಕಮೆಂಟ್ ಮಾಡಿ, ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ. ಯಾಕಂದ್ರೆ ನನಗೆ ಗೊತ್ತಾಗಬೇಕು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾಯಿದೆ, ಅರ್ಥ ಆಗಿದ್ದಿಲ್ಲ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.